श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्कारूपेण मच्चित्तं पङ्गीकृतमभूत्यया किङ्करी यस्य सा माया शङ्कराचार्यमाश्रये प्रह्लादवरदो देवो यो नृसिंहं परो हरिः नृसिंहोपासकं नित्यं तं नृसिंहगुरुं भजे श्री सच्चिदानंद शिवाविनव्यन्तिमभारत्यविदान्यतीन्द्रान् विद्यानिधीन् मन्त्रनिधीन् सदात्मनिष्ठान् भजे मानवशम्भुरूपान् सदात्मध्याननिरतं विषयेभ्यः पराङ्मुखं नौमि शास्त्रेषु निष्णातं चन्द्रशेखरभारतीं विवेकिनं महाप्रज्ञं धैर्यौदार्यक्षमानिधिं सदाभिनवपूर्वं तं विद्यातीर्थगुरुं भजे ज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीं नमामि यामिनीनाथलेखालङ्कृतकुन्तलां भवानीं भवसन्तापनिर्वापणसुधानदीं ಆಗ ಈ ಮೊದಲನೇ ಶ್ಲೋಕ ಒಂದ್ಸತಿ ಹೇಳೋಣ. ಸ್ತೋಷ್ಯೇ ಭಕ್ತ್ಯಾ ವಿಷ್ಣುಮನಗದಾದಿಂ ಯಸ್ಮಿನ್ನೇತತ್ ಸಂಸ್ಕೃತಿಚಕ್ರಂ ಭ್ರಮತೀರ್ಥಂ ಯಸ್ಮಿನ್ ದೃಷ್ಟೇ ನಶ್ಯತಿ ತತ್ ಸಂಸ್ಕೃತಿಚಕ್ರಂ तं ಸಂಸಾರವಿನಾಶಂ ಹರಿಹೇ ಸಂಸಾರಧ್ವಾಂತವಿನಾಶಂ ಹರಿಮೀಡೆ. ಸೊ ಮೊದಲನೇ ಶ್ಲೋಕದಲ್ಲಿ ಪ್ರಪಂಚಕ್ಕೆಲ್ಲ ಅಧಿಷ್ಠಾನವಾಗಿರೋದು ಬ್ರಹ್ಮ, ಸಂಸಾರಕ್ಕೂ ಅದೇ ನೆಲೆಯಾಗಿದೆ. ಆ ಸಂಸಾರ ಅನ್ನೋದು ಯಾವಾಗ ಒಬ್ಬನಿಗೆ ನೀಗುತ್ತೆ ಅಂತ ಹೇಳಿದ್ರೆ ಅಧಿಷ್ಠಾನಭೂತವಾಗಿರೋ ಬ್ರಹ್ಮಸ್ವರೂಪವನ್ನು ನಾನೇ ಅದು, ನನಗಿಂತ ಬೇರೆ ಅಲ್ಲ ಅದು ಅಂತ ತಿಳ್ಕೊಂಡಾಗ ಅವನಿಗೆ ಸಂಸಾರ ಅವನ ಪಾಲಿಗೆ ನಿಲ್ಲುತ್ತೆ ಅಂತ ಮೊದಲನೇ ಶ್ಲೋಕದಲ್ಲಿ ಹೇಳಿದರು. ಹೀಗೆ ಒಂದೊಂದು ಪ್ರಮೇಯವಾಗಿ ಹೇಳ್ತಾ ಬಂದರು. ಇವಾಗ ಈ ಶ್ಲೋಕ ನಾವು ಇವಾಗ 14ನೇ ಶ್ಲೋಕ ಇವಾಗ ಹೇಳೋಣ. ಅದಕ್ಕೆ ಬೇಕಾಗಿರೋ ಪೂರ್ವ ಪೀಠಿಕೆ ನಾವು ಹೋದ ಕ್ಲಾಸಲ್ಲಿ ಮಾಡಿದ್ದೀವಿ. ಇವಾಗ ಈ ಶ್ಲೋಕ ಮಾತ್ರ ಓದ್ಬಿಟ್ಟು ಅದಕ್ಕೆ ವ್ಯಾಖ್ಯಾನ ನಾವು ನೋಡಬೇಕು. ಸರ್ವತ್ರೈಕ ಪಶ್ಯತಿ ಜಿಗ್ರತ್ಯಥ ಭುಂಕ್ತೆ ಸ್ಪೃಷ್ಟಾ ಶ್ರೋತಾ ಬುಧ್ಯತಿ ಚೇತ್ಯಾಹುರಿಮಂ ಯಂ ಸಾಕ್ಷಿ ಚಾಸ್ತೆ ಕರ್ತೃಷು ಪಶ್ಯನ್ನಿತಿ ಚಾನ್ಯೇ ತಂ ಸಂಸಾರಧ್ವಾಂತವಿನಾಶಂ ಹರಿಮೀಡೆ ತಂ ಸಂಸಾರಧ್ವಾಂತವಿನಾಶಂ ಹರಿಮೀಡೆ. ಇವಾಗ ಈ ಶ್ಲೋಕದಲ್ಲಿ ನಮಗೆ ಯಾವ ಒಂದು ಅನುಭವ ನಮಗೆ ಪ್ರತಿ ದಿವಸನೂ ಪ್ರತಿ ಕ್ಷಣವೂ ಬರ್ತಾ ಇದೆಯೋ, ಯಾವುದೋ ಒಂದು ನೋಡ್ತಾ ಇದ್ದೀವಿ, ಯಾವುದೋ ಒಂದು ಕಿವಿಲಿ ಕೇಳ್ತಾ ಇದ್ದೀವಿ, ಯಾವುದೋ ಒಂದು ವಾಸನೆ ಬರ್ತಾ ಇದೆ, ಹೀಗೆ ನಮಗೆ ಒಂದೊಂದು ಇಂದ್ರಿಯಕ್ಕೂ ಒಂದೊಂದು ವಿಷಯಗಳು ಗ್ರಹಣವಾಗ್ತಾನೆ ಇರುತ್ತೆ. ಇದೆಲ್ಲ ಹೇಗೆ ಆಗ್ತಾ ಇದೆ, ಯಾರಿಗೆ ಆಗ್ತಾ ಇದೆ ಇದು ವಾಸ್ತವವಾಗಿ ಅನ್ನೋದನ್ನೆಲ್ಲ, ಯಾರು ಮಾಡ್ತಾ ಇದ್ದಾರೆ ಇದನ್ನು ಅನ್ನೋದನ್ನೆಲ್ಲ ಹೇಳಿ ಈ ಶ್ಲೋಕದಲ್ಲಿ ಆ ಪರಬ್ರಹ್ಮ ತತ್ವವೇ ಎಲ್ಲದಕ್ಕೂ ಹಿನ್ನೆಲೆಯಲ್ಲಿ ಇರೋದು ಅನ್ನೋದನ್ನು ತೋರಿಸ್ತಾರೆ. ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಅದನ್ನು. ಸರ್ವತ್ರ ಏಕಃ ಪಶ್ಯತಿ ನೋಡಿದ್ರ, ಎಲ್ಲದರಲ್ಲೂ ಕೂಡ ಪ್ರತಿ ಬೇರೆ ಬೇರೆ ಜೀವಗಳಿದ್ದಾರೆ, ಪ್ರಾಣಿ ಪಕ್ಷಿ ಒಂದೊಂದು ಕೂಡ ಈ ವ್ಯಾಪಾರವನ್ನು ಮಾಡ್ತಾನೆ ಇರುತ್ತೆ. ನೋಡೋದು, ತಿನ್ನೋದು ಅಥವಾ ರುಚಿ ನೋಡೋದು ಇಂಥದ್ದು ಮಾಡ್ತಾನೆ ಇರುತ್ತೆ. ಆದರೆ ಅದೆಲ್ಲ ಮಾಡೋದ್ರು ಕೂಡ ಒಳಗಡೆ ಇದ್ಕೊಂಡು ಅದನ್ನು ಮಾಡಿಸೋದು ಒಂದೇ ಒಂದು ಶಕ್ತಿ, ಅಂತರ್ಯಾಮಿ ಅಂತ ಹಿಂದೆ ಹೇಳಿದ್ದಾರೆ ಅದನ್ನು. ಆಮೇಲೆ ನಮಗೆ ಇದರಲ್ಲಿ ಭಗವದ್ಗೀತೆಯಲ್ಲಿ ಕೂಡ 13ನೇ ಅಧ್ಯಾಯದಲ್ಲಿ ಸರ್ವಕ್ಷೇತ್ರೇಷು ಭಾರತ ಅಂದರೆ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಅಂತ ಹೇಳಿದ್ದಾರೆ. ಅದನ್ನೇ ಇಲ್ಲಿ ಕೂಡ ಹೇಳ್ತಾ ಇದ್ದಾರೆ. ಸರ್ವತ್ರ ಏಕಃ ಪಶ್ಯತಿ, ಜಿಘ್ರತಿ ಅಂದರೆ ಮೂಸು ನೋಡೋದು ಅಂತ, ಅಥವಾ ಭುಂಕ್ತೆ ಅಂದರೆ ಊಟ ಮಾಡೋದು ಅದು ಅಂಥದ್ದು ಕೆಲಸ. ಸ್ಪೃಷ್ಟ ಅಂದರೆ ಮುಟ್ಟೋದು, ಶ್ರೋತ ಅಂದರೆ ಕಿವಿಯಿಂದ ಕೇಳೋದು, ಬುದ್ಧತಿ ಅಂತ ಹೇಳಿದ್ರೆ ಬುದ್ಧಿಯಿಂದ ತಿಳ್ಕೊಳ್ಳೋದು ಅಂತ, ಯೋಚನೆ ಮಾಡಿ ತಿಳ್ಕೊಳ್ಳೋದು, ನಿರ್ಧಾರ ಮಾಡೋದು ಅಂತ. ಚೈತ್ಯಾಹು ಇಮಂ ಯಂ, ಇದನ್ನು ಈ ಒಂದು ಜೀವ ಅಥವಾ ಈ ಒಂದು ಬ್ರಹ್ಮಸ್ವರೂಪವೇ ಇದೆಲ್ಲ ಮಾಡ್ತಾ ಇದೆ ಅಂತ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿಲ್ಲದೆ ಹೋದರೂ ಕೂಡ ಶಾಸ್ತ್ರದಿಂದ ನಾವು ತಿಳ್ಕೊಳ್ತೀವಿ. ಸಾಕ್ಷಿ ಚಾಸ್ತೆ ಚ ಆಸ್ತೆ ಕರ್ತೃಷು ಪಶ್ಯನ್ನಿತಿ ಚ ಅನ್ಯೇ,
ಅಂದರೆ ಸಾಮಾನ್ಯವಾಗಿ ಜನಗಳು ನಾವೇ ಇದೆಲ್ಲ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಯಾರು ಆತ್ಮಸ್ವರೂಪದ ಶಾಸ್ತ್ರದಿಂದ ಒಂದು ತಿಳುವಳಿಕೆ ಪಡೆದಿರ್ತಾರೋ ಅವರು ಇದೆಲ್ಲ ಮಾಡ್ತಾ ಇರೋದು ಇದಕ್ಕೆಲ್ಲ ಸಾಕ್ಷಿಯಾಗಿರೋ ಒಂದು ಚೈತನ್ಯ ಮಾತ್ರ ಇರೋದು. ಆಮೇಲೆ ಸಾಮಾನ್ಯವಾಗಿ ಜನಗಳು ನಾನು ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರು ಕೂಡ ಶಾಸ್ತ್ರದಿಂದ ನಮ್ಗೆ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ ನೀನು ಮಾಡೋದಲ್ಲ, ಅದನ್ನೆಲ್ಲ ನೀನು ಸುಮ್ಮನೆ ನೋಡೋದಷ್ಟೇನೆ ಅಂತ. ಹಾಗಾಗಿ ನಾನು ಇದೆಲ್ಲ ನೋಡ್ತಾ ಇದ್ದೀನಿ, ಗಮನಿಸ್ತಾ ಇದ್ದೀನಿ, ಅಥವಾ ನಾನು ಇದಕ್ಕೆಲ್ಲ ಒಂದು ಸಾಕ್ಷಿಯಾಗಿದ್ದೀನಿ ಅಂತ ಬುದ್ಧಿ ಬರೋದೇ ನಮಗೆ ಸರಿಯಾಗಿರುತ್ತೆ. ನಾನು ಮಾಡ್ತಾ ಇದ್ದೀನಿ ಅಂತ ಹೇಳೋದು ಅದನ್ನು ಗೀತೆ 13ನೇ ಅಧ್ಯಾಯದಲ್ಲಿ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ ಅಂತ ನಿಂದೆ ಮಾಡಿದ್ದಾರೆ ಅದನ್ನು. ಆದರೆ ನಾನು ಮಾಡ್ತೀನಿ ಅಂತ ಯಾರು ತಿಳ್ಕೊಳ್ತಾನೋ ಅವನು ಮೂಢ ಅಂತ ಹೇಳಿದ್ದಾನೆ. ಹಾಗಾಗಿ ಕರ್ತ ನಾನು ಅಂತ ತಿಳ್ಕೊಂಡ್ರೆ ಅದು ಮೂಢ. ಯಾಕಂದರೆ ಪ್ರಕೃತಿನೇ ಮಾಡೋದು ಅದನ್ನೆಲ್ಲ. ಆದರೆ ಬ್ರಹ್ಮಸ್ವರೂಪದ ಚೈತನ್ಯ ಸ್ವರೂಪದ ಒಂದು ಸನ್ನಿಧಿಯಲ್ಲಿ ಪ್ರಕೃತಿ ಮಾಡುತ್ತೆ ಅಂತ ಇರೋದು ವಿಷಯ. ತಮ್ ಸಂಸಾರ ಧ್ವಾಂತ ವಿನಾಶಂ ಹರಿಮೇಡೆ ಅಂತ ಹೇಳ್ತಾರೆ. ಹೀಗೆ ವ್ಯಾಖ್ಯಾನದಲ್ಲಿ 58ನೇ ಪೇಜ್ ಇದು ಈ ಪುಸ್ತಕದಲ್ಲಿ, ಸಂಸ್ಕೃತ ಪುಸ್ತಕದಲ್ಲಿ. ಸರ್ವತ್ರ ಬ್ರಹ್ಮಾದಿ ಸ್ಥಾವರಾಂತೇಷು ಕಾರ್ಯಕಾರಣ ಸಂಘಾತೇಷು ಪ್ರವಿಷ್ಟಃ ವಸ್ತುತಃ ಏಕ ಏವ ಸನ್ನಪಿ ಬಹುಧಾ ಪ್ರವಿಭಕ್ತಃ. ಅಂದರೆ ಸರ್ವತ್ರ ಅಂತ ಹೇಳಿದ್ರೆ ಯಾವುದರಲ್ಲಿ ಬ್ರಹ್ಮದಿಂದ, ಅಂದರೆ ಚತುರ್ಮುಖ ಬ್ರಹ್ಮದಿಂದ ಹಿಡಿದು ಒಂದು ಸಣ್ಣ ಕ್ರಿಮಿಕೀಟವರೆಗೂ ಇರೋ ಎಲ್ಲ ಜೀವಗಳಲ್ಲೂ ಕೂಡ, ಎಲ್ಲ ಶರೀರದಲ್ಲೂ ಕೂಡ ಇರೋದು ಒಂದೇ ಒಂದು ಚೈತನ್ಯವೇ. ಅದೇ ಪ್ರವೇಶ ಮಾಡಿದೆ. ಅಂದರೆ ತತ್ಸೃಷ್ಟ್ವಾ ತದೇವಾನು ಪ್ರಾವಿಶತೆ ಅಂತ ತೈತಿರಲ್ಲಿ ಹೇಳಿದ್ದಾರೆ. ಆಮೇಲೆ ಚಾಂದೋಗ್ಯ ಉಪನಿಷತ್ತಲ್ಲಿ ಅನೇನ ಜೀವೇನ ಆತ್ಮನ ಅನುಪ್ರವಿಶ್ಯ ಅಂತ ಅಲ್ಲಿ ಹೇಳಿದ್ದಾರೆ. ಹಾಗಾಗಿ ಯಾವ ಒಂದು ಬ್ರಹ್ಮವು ಪ್ರಪಂಚವನ್ನೆಲ್ಲ ಸೃಷ್ಟಿ ಮಾಡಿ ಶರೀರಗಳನ್ನೆಲ್ಲ ಕೂಡ ಸೃಷ್ಟಿ ಮಾಡಿತೋ ಅದೇನೇ ಎಲ್ಲದರಲ್ಲೂ ಕೂಡ ಹೊಕ್ಕಿದೆ ಅಂತ ಹೇಳಿದ್ದಾರೆ, ಪ್ರವೇಶ ಮಾಡಿದೆ ಅಂತ ಹೇಳಿದ್ದಾರೆ. ಹಾಗಾದರೆ ಏನಾಯಿತು, ಈ ಶರೀರದಲ್ಲಿ ಇದ್ಕೊಂಡು ನಾನಿದ್ದೀನಿ ಈ ಶರೀರದಲ್ಲಿ ಅಂತ ನಾನು ಹೇಳೋದೇ ತಪ್ಪು ಅಂತ ಹೇಳಿದ್ರೆ ಒಂದು ಅಂಶದಲ್ಲಿ ತಪ್ಪು, ಇನ್ನೊಂದು ಅಂಶದಲ್ಲಿ ಸರಿ. ನಾನು ಸಂಸಾರಿಯಾಗಿದ್ದೀನಿ ಇಲ್ಲಿ ಅಂತ ಹೇಳೋದು ತಪ್ಪು. ನಾನೇ ಇಲ್ಲಿ ಸಾಕ್ಷಿಯಾಗಿದ್ದೀನಿ, ಆ ಬ್ರಹ್ಮಸ್ವರೂಪವಾಗಿರೋದು ನಾನೇನೆ ಅಂತ ತಿಳ್ಕೊಳ್ಳೋದು ಸರಿ. ಹಾಗಾಗಿ ಅಂಥ ಒಂದು ದೃಷ್ಟಿಯಿಂದ ಹೇಳ್ತಾ ಇದ್ದಾರೆ. ಅನುಪ್ರವಿಷ್ಟ ವಸ್ತುತಃ ಏಕ ಏವ ಸನ್ನಪಿ, ಅದು ಒಂದೇ ಆಗಿದ್ರೂ ಕೂಡ ಬಹುಧಾ ಪ್ರವಿಭಕ್ತಃ, ಅದು ಹಲವಾಗಿ ಆಗಿದೆ. ಹೇಗಾಗಿದೆ ಅಂತ ಹೇಳಿದ್ರೆ ಶರೀರಗಳನ್ನಿಟ್ಕೊಂಡು ಶರೀರದಲ್ಲಿರೋ ಶಕ್ತಿ ಬೇರೆ ಬೇರೆ ಅಂತ ಅನ್ನಿಸ್ತಾ ಇದೆ ನಮಗೆ. ಹೇಗೆ ಒಂದೇ ಆಕಾಶನೇ ಇರೋದು, ಆದರೆ ಬೇರೆ ಬೇರೆ ಉಪಾಧಿಗಳನ್ನಿಟ್ಕೊಂಡು ಬೇರೆ ಬೇರೆ ಆಕಾಶ ಅಂತ ಹೇಳ್ತೀವಿ ನೋಡಿ. ಇವಾಗ ಒಂದು ದೊಡ್ಡ ಒಂದು ಓಪನ್ ಸ್ಪೇಸ್ ಇರುತ್ತೆ, 1 ಎಕರೆನೋ 2 ಎಕರೆನೋ ಜಾಗ. ಅದರಲ್ಲಿ ಅವರು ಏನು ಮಾಡ್ತಾರೆ, ಕೆಲವರು ಡೆವಲಪರ್ಸು 40-50 ಸೈಟ್ಸ್ ಮಾಡ್ತಾರೆ. ಅಷ್ಟು ಸೈಟ್ಸ್ ಮಾಡಿದಾಗ ಎಲ್ಲರೂ ಒಂದೇ ಥರ ಮನೆ ಕಟ್ಕೊಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ಕೆಲವು ಮನೆಗಳು ಸಣ್ಣದಾಗಿರುತ್ತೆ, ಕೆಲವರು ಖಾಲಿಯಾಗಿ ಬಿಟ್ಟಿರ್ತಾರೆ, ಕೆಲವರು ಒಂದು ಶೆಡ್ ಮಾತ್ರ ಹಾಕಿರ್ತಾರೆ, ಒಂದು 10 ವರ್ಷ ಹಾಗೆ ಹಾಕಿರ್ತಾರೆ, ಕೆಲವರು ತಕ್ಷಣ ಮನೆ ಕಟ್ಕೊಂಡು ಬಂದ್ಬಿಡ್ತಾರೆ. ಸೊ ಹೀಗೆ ನೋಡಿದಾಗ ನಮಗೆ ಒಂದೊಂದು ಮನೆಯದು ಬೇರೆ ಬೇರೆ ಅಳತೆ ಇರುತ್ತೆ. ಹಾಗಾಗಿ ಕಟ್ಕೊಂಡಿರೋ ಅಳತೆ ಬೇರೆ ಬೇರೆ ಆಗಿರುತ್ತೆ. ಅವಾಗ ಏನಾಗಿರುತ್ತೆ, ಆ ಮನೆಗಳೆಲ್ಲ ಇಲ್ಲದೇ ಇರೋ ಸಮಯದಲ್ಲಿ ಏಕವಾಗಿ ಒಂದೇ ದೊಡ್ಡ ಓಪನ್ ಸ್ಪೇಸ್ ಆಗಿತ್ತು, ಬಟ್ ಮನೆಗಳೆಲ್ಲ ಬಂದ ಮೇಲೆ ಹಲವು ಸ್ಪೇಸಸ್ ಆಗಿ ಕಾಣಿಸ್ತಾ ಇದೆ. ಸೊ ಮೆನಿ ಸ್ಪೇಸಸ್ ಅಂತ ನಾವು ಹೇಳ್ಬೋದು. ಬಟ್ ಇದ್ದಿದ್ದು ಒಂದೇ ಸ್ಪೇಸೇ, ಅದು ಇರೋದು ಕೂಡ ಒಂದೇ ಸ್ಪೇಸೇ. ಆದರೆ ಈ ಗೋಡೆಗಳು ಕಟ್ಕೊಂಡು ಮನೆಗಳೆಲ್ಲ ಕಟ್ಕೊಂಡಿದ್ಮೇಲೆ ಏನಾಯ್ತು, ಆ ಸ್ಪೇಸೇ ಸ್ವಲ್ಪ ಸಣ್ಣದಾಗಿ ಅಲ್ಲಲ್ಲಿ ಕಾಣಿಸ್ಕೊಳ್ತಾ ಇದೆ. ಇದೇ ಇಲ್ಲಿ ಕೂಡ ಆಗಿರೋದು. ಒಂದೇ ಚೈತನ್ಯವೇ ಇದ್ರೂ ಕೂಡ ಈ ಶರೀರಗಳೆಲ್ಲ ಬೇರೆ ಬೇರೆ ಅಂತ ಅನ್ನಿಸ್ತಾ ಇರೋದ್ರಿಂದ ಆ ಶರೀರಗಳಲ್ಲಿರೋ ವ್ಯಕ್ತಿ ಕೂಡ ಬೇರೆ ಬೇರೆ ಅಂತ ಅನ್ನಿಸ್ತಾ ಇದೆ ಅಂತ ನಮಗೆ ಹೇಳಿದ್ದಾರೆ. ಇದನ್ನು ನಮಗೆ ಗೀತೆಯಲ್ಲಿ ಕೂಡ ತುಂಬ ಕಡೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಶರೀರಸ್ಥೋಪಿ ಕೌಂತೆಯ ನ ಲಿಪ್ಯತೆ ಅಂತೆಲ್ಲ ಹೇಳಿದ್ದಾರೆ. ಶರೀರದಲ್ಲಿ ಇದ್ರೂ ಕೂಡ ಬ್ರಹ್ಮ ಅದು ಲೇಪವಾಗೋದಿಲ್ಲ ಅಂತ ಒಂದು. ಇನ್ನೊಂದು, ಒಂದೇ ಆಗಿದ್ರು ಕೂಡ ಬೇರೆ ಬೇರೆ ಶರೀರದಲ್ಲಿ ಬೇರೆ ಬೇರೆಯಾಗಿ ಕಾಣಿಸ್ಕೊಳ್ತಾ ಇದೆ, ಆದರೆ ಇದು ಒಂದೇನೆ ಅಂತ ಗೀತೆಯಲ್ಲಿ ಇದೆ, ಕಠೋಪನಿಷತ್ತಲ್ಲೂ ಕೂಡ ಇದೆ. ಹಾಗಾಗಿ ಅವಿಭಕ್ತ ಅಂತ ಇದೆ. ಸೊ ಹಾಗಾಗಿ ಒಂದೊಂದು ಶರೀರದಲ್ಲೂ ಅವಿಭಕ್ತವಾಗಿರೋ ಚೈತನ್ಯ ಅದು ಒಂದೇನೆ ಅಂತ ಹೇಳಿದ್ದಾರೆ. ಆದರೆ ವಿಭಕ್ತ ಸ್ಥಿತಂ 13ನೇ ಅಧ್ಯಾಯದಲ್ಲಿ ಬಂದಿದ್ದಾರೆ. ಹಾಗಾಗಿ ಅವಿಭಕ್ತವಾಗಿರೋದು, ಡಿವೈಡೇ ಮಾಡೋಕ್ಕಾಗೋದಿಲ್ಲ ಅದನ್ನು, ಆದರೂ ಕೂಡ ಅದು ಡಿವೈಡ್ ಆಗಿರೋ ಥರ ಕಾಣಿಸ್ತಾ ಇದೆ ನಮಗೆ ಅಂತ. ಸೊ ಹೀಗೆಲ್ಲ ಹೇಳುವಾಗ ಚೈತನ್ಯ ಒಂದೇ ಒಂದು ಅಂತ ಗೊತ್ತಾಗುತ್ತೆ ನಮಗೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಬಹುಧಾ ಪ್ರವಿಭಕ್ತ ಪಶ್ಯತಿ ದರ್ಶನ ವ್ಯಾಪಾರಂ ಕರೋತಿ. ಪಶ್ಯತಿ ಅಂತ ಹೇಳಿದ್ರೆ ಕಣ್ಣಿಂದ ನೋಡೋದು ಅಂತ ಒಂದು ವ್ಯಾಪಾರ ಇದೆಯಲ್ಲ ಅದು. ಆಮೇಲೆ ಜಿಘ್ರತಿ ಅಂದರೆ ಘ್ರಾಣೇನ ಗಂಧಂ ಗೃಹಾತಿ. ಘ್ರಾಣ ಅಂತ ಹೇಳಿದ್ರೆ ಘ್ರಾಣೇಂದ್ರಿಯ ಅಂತ ನಮಗೆ ಮೂಗು ಅಂತ ಇದೆಯಲ್ಲ, ಅದರಿಂದ ವಾಸನೆ, ಗಂಧ ಅಂದರೆ ವಾಸನೆಯನ್ನು ನಾವು ತಿಳ್ಕೊಳ್ತೀವಿ. ಶ್ರೋತ್ರೇಣ ಶಬ್ದಂ ಗೃಹಾತಿ ಅಂದರೆ ಶ್ರೋತ ಅನ್ನೋನು ಕೇಳೋನು ಅಂತ, ಅವನು ಕಿವಿಯಿಂದ ಶಬ್ದವನ್ನು ಕೇಳ್ತಾನೆ ಅಂತ. ಆಮೇಲೆ ಗೃಹಾತಿ ಅಂದರೆ ಆ ಚೈತನ್ಯವೇ ಇದೆಲ್ಲ ಮಾಡ್ತಾ ಇದೆ ಅಂತ, ಅದಕ್ಕೆ ಇದೆಲ್ಲ ಬರ್ತಾ ಇದೆ ಅಂತ, ಆ ಚೈತನ್ಯಕ್ಕೇ ಈ ಒಂದು ಅನುಭವಗಳೆಲ್ಲ ಬರ್ತಾ ಇದೆ. ಆದರೆ ನಾವೇನು ಮಾಡಿದ್ದೀವಿ, ಆ ಚೈತನ್ಯದಿಂದ ನಾವು ನಮ್ಮನ್ನು ಬೇರೆ ಅಂತ ತಿಳ್ಕೊಂಡು ನಾನು ಮಾಡ್ತಾ ಇದ್ದೀನಿ, ನನಗೆ ಈ ಅನುಭವ ಎಲ್ಲ ಬರ್ತಾ ಇದೆ ಅಂತ ನಾವು ಹೇಳ್ತಾ ಇದ್ದೀವಿ ಅಂತ. ಬನ್ನಿ. ಆಮೇಲೆ ಬುದ್ಧಿಯಲ್ಲಿ ಕೇವಲ ಅಂತಸ್ಥಯ ಬುದ್ಧಿಯ ಭೂತಂ ಭಾವಿಚ
ಜಾನಾತಿ ಅಂದರೆ ಬುದ್ಧಿ ಅಂತ ಹೇಳಿದ್ರೆ ನಮಗೆ ಒಂದು ಬುದ್ಧಿ ಅಂತ ಒಂದು ಇಂದ್ರಿಯ ಇದೆ ನಮಗೆ ಒಳಗಡೆ ಇರೋದು, ಅಂತಃಕರಣದಲ್ಲಿ ಒಂದು ಭಾಗ ಅದು ತಿಳುವಳಿಕೆ ಅಂದರೆ ತಿಳ್ಕೊಳ್ಳೋದು ಆಮೇಲೆ ಯೋಚನೆ ಮಾಡೋದು, ತೀರ್ಮಾನ ಮಾಡೋದು ಅನ್ನೋದೆಲ್ಲ ಅದಕ್ಕೆ ಸೇರಿದ್ದು ಅಂತ. ಸೊ ಅದು ಹಿಂದೆ ಆಗಿದ್ದು ಮುಂದೆ ಮುಂದಾಲೋಚನೆ ಅಂತೆಲ್ಲ ಮಾಡ್ತೀವಲ್ಲ ನಾವು, ಆಮೇಲೆ ಹಿಂದೆ ಆಗಿದ್ದನ್ನು ನಾವು ಮತ್ತೆ ನೆನಪು ಮಾಡ್ಕೊಳ್ತೀವಿ. ಇಂಥದ್ದೆಲ್ಲ ನಮಗೆ ಈ ಬುದ್ಧಿಯಿಂದ ಒಂದು ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗೆ ಅದನ್ನು ಹೇಳ್ತಾ ಇದ್ದಾರೆ ಜಾನಾತಿ. 14 ಚಕಾರೋ ಅನುಕ್ತ ಸಕಲೇಂದ್ರಿಯ ವ್ಯಾಪಾರ ಸಮುಚಯಾರ್ಥ. ಇಲ್ಲಿ ಸರ್ವತ್ರೇಕ ಸ್ಪಷ್ಟ ಶ್ರೋತ ಬುದ್ಧತಿ ಚ ಇತಿ ಆಹುರ್ ಇಮಂ ಎಂ ಅಂತ ಹೇಳಿದಲ್ಲ. ಆ ಚ ಅಂತ ಹೇಳಿದ್ದು ಇಲ್ಲಿ ಹೇಳದೇ ಇರೋ ಎಲ್ಲ ಇಂದ್ರಿಯ ವ್ಯಾಪಾರಗಳೆಲ್ಲ ಇದೆಯಲ್ಲ, ಇವಾಗ ಕರ್ಮೇಂದ್ರಿಯಗಳೆಲ್ಲ ಇದೆಯಲ್ಲ, ಕೈ ಕಾಲು ಮಾತಾಡೋದು ಅಂತದೆಲ್ಲ, ಕೈಯಿಂದ ಒಂದನ್ನು ತಗೊಳ್ಳೋದು ಕೊಡೋದು, ಕಾಲಿಂದ ನಡೆಯೋದು ಅಂತೆಲ್ಲ ಇದೆಯಲ್ಲ, ಅದೆಲ್ಲ ಇಲ್ಲಿ ಹೇಳಿಲ್ಲ. ಅದನ್ನು ಕೂಡ ನಾವು ಸೇರಿಸ್ಕೋಬೇಕಿಲ್ಲಿ ಅಂತ ಅದನ್ನು ಹೇಳ್ತಾ ಇದ್ದಾರೆ. ಅದನ್ನು ಕೂಡ ಅನುಕ್ತವಾದನ್ನ ಹೇಳಿದೇ ಇರೋದನ್ನ ಸೇರಿಸ್ಕೋಬೇಕು ಅಂತ ಚಕಾರ ಹಾಕಿದ್ದಾರೆ. ಇತಿ ಏವಂ ಬಹುವ್ಯಾಪಾರವತ್ವೇನ ಇಮಂ ಅಪರೋಕ್ಷತೆಯ ಅನುಭೂಯಮಾನಂ ಅವಿದ್ಯಾವಸ್ಥಾಂ ಆಹುಹು. ನೋಡಿದ್ರೆ ಇವಾಗ ನನಗೆ ಈ ಅನುಭವಗಳೆಲ್ಲ ಬರ್ತಾ ಇದೆ, ನಾನೇ ಇದೆಲ್ಲ ಮಾಡ್ತಾ ಇರೋದು ಅಂತ ಯಾರು ತಿಳ್ಕೊಳ್ತಾರೋ ಅದು ಅವಿದ್ಯೆಯಲ್ಲಿರೋ ಸಮಯದಲ್ಲಿ ಆ ಥರ ತಿಳಿತಾರೆ ಅವರು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಶ್ಲೋಕದಲ್ಲಿ ಮೊದಲನೇ ಅರ್ಧದಲ್ಲಿ ಹೇಳಿರೋದು ಅವಿದ್ಯಾವಸ್ಥೆ, ಎರಡನೇ ಅರ್ಧದಲ್ಲಿ ಹೇಳಿರೋದು ವಿವೇಕದಿಂದ ತಿಳ್ಕೊಂಡಿರೋದ ಮೇಲೆ ತಿಳುವಳಿಕೆ ಪಡ್ಕೊಂಡು ಹೇಳುವ ವಿಷಯ ಎರಡನೇ ಅರ್ಧದಲ್ಲಿರೋದು. ಮೊದಲನೇ ಅರ್ಧ ಅವಿದ್ಯಾವಸ್ಥೆಯಲ್ಲಿರೋದನ್ನು ಅನುವಾದ ಮಾಡಿದ್ದಾರೆ. ಅನ್ಯೇ ಅಂತ ಹೇಳುವಾಗ ನೆಕ್ಸ್ಟ್ ಲೈನ್ ಬರ್ತಾ ಇದ್ದಾರೆ. ನೆಕ್ಸ್ಟ್ ಲೈನಲ್ಲಿ ಅನ್ಯೇ ಅಂತ ಇದೆ ನೋಡಿ, ಕೊನೆಯ ಶಬ್ದ ಅನ್ಯೇ ವಿವೇಕಿನಃ ವಾಸ್ತವ ಸ್ವರೂಪ ಪ್ರತಿಪಾದಕ ಮಂತ್ರಾದ್ವಾ ಅಂತ ಅದನ್ನು ಹೇಳ್ಬೋದು. ಅನ್ಯ ಅಂತ ಹೇಳುವಾಗ ಬೇರೆ ಕೆಲವು ಮಂತ್ರಗಳಿದೆ, ಅಂದರೆ ಉಪನಿಷತ್ತಲ್ಲಿನೇ ಬೇರೆ ಕೆಲವು ಮಂತ್ರಗಳು ಈ ಆತ್ಮಸ್ವರೂಪ ವಾಸ್ತವವಾದ ಸ್ಥಿತಿ ಏನು ಅಂತ ತೋರಿಸ್ಕೊಡ್ತಾ ಇದೆ. ಹಾಗಾಗಿ ಅನ್ಯ ಅಂತ ಹೇಳುವಾಗ ಅದನ್ನ ಮಂತ್ರ ಅಂತಾನೂ ತಗೋಬಹುದು ಅಂತ ಹೇಳ್ತಾ ಬರ್ತಾರೆ. ಬೇರೆ ಮಂತ್ರಗಳಿಂದ ನಮಗೆ ಈ ತಿಳುವಳಿಕೆ ಬರುತ್ತೆ. ಮಂತ್ರಾಹವ ಕರ್ತೃಷು ಕಾರ್ಯಕಾರಣ ಉಪಾದಿಷು ವ್ಯಾಪಾರೇ ಪ್ರವರ್ತಮಾನೇಷು ಪಶ್ಯನ್ ಕರ್ತೃಕಾರ್ಯ ಕರಣಾನಿ ಪಶ್ಯನ್ ಭಾಸಯನ್ ಸಾಕ್ಷಿ ಕೇವಲಂ ಆಸ್ತೆ ಪರಮಾರ್ಥತೋ ನ ಕಿಂಚಿದಪಿ ಕರೋತಿ ಇತಿ ಚ ಅಯಂ ಆಹುಹು ತಮ್ ಇತ್ಯರ್ಥಃ. ಅಂದರೆ ಏನು ಹೇಳ್ತಾ ಇದ್ದಾರೆ, ಈ ಉಪನಿಷತ್ತಿನಲ್ಲಿ ನಮಗೆ ಸರಿಯಾದ ತಿಳುವಳಿಕೆ ಯಾವುದನ್ನೆಲ್ಲ ಹೇಳ್ತಾ ಇದೆಯೋ ಆ ತಿಳುವಳಿಕೆಯನ್ನು ಪಡ್ಕೊಂಡಾಗ ನಮಗೆ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಈ ಶರೀರದಲ್ಲಿ ಇರೋ ಆತ್ಮಚೈತನ್ಯ ಅದು ಕರ್ತ ಭೋಕ್ತ ಅಲ್ವೇ ಅಲ್ಲ, ಅದು ಕೇವಲ ಸಾಕ್ಷಿ ಮಾತ್ರನೇ ಅದು ಅಂತ ತಿಳ್ಕೊಳ್ತೀವಿ ನಾವು. ಮೊದಲು ತಿಳುವಳಿಕೆ ಇಲ್ಲದೆ ಇರುವಾಗ ಯಾರು ಹೇಳ್ಕೊಡ್ದೇನೆ ನೋಡಿ, ಇವಾಗ ನಾವು ಸಣ್ಣ ಮಕ್ಕಳು ಹುಟ್ಟಿದ ಮೇಲೆ ಕೂಡ ಅವುಗಳಿಗೆ ಕರ್ತ ಭೋಕ್ತ ನಾನು ಅಂತ ಯಾರು ಹೇಳ್ಕೊಡ್ಬೇಕಾಗಿಲ್ಲ, ಅವುಗಳಿಗೆ ಸಾಮಾನ್ಯವಾಗಿ ಆ ಬುದ್ಧಿ ಬಂದ್ಬಿಟ್ಟಿರುತ್ತೆ. ಅದು ಅಂದರೆ ಇದು ನ್ಯಾಚುರಲ್ ಆಗಿ. ಅದಕ್ಕೆ ನೈಸರ್ಗಿಕೋಯಂ ಲೋಕ ವ್ಯವಹಾರ ಅಂತ ಶಂಕರಾಚಾರ್ಯರು ಬ್ರಹ್ಮಸೂತ್ರ ಭಾಷೆಯಲ್ಲಿ ಪ್ರಾರಂಭದಲ್ಲಿ ಅಧ್ಯಾಸ ಭಾಷ್ಯ ಅಂತ ಇದೆಯಲ್ಲ, ಅಲ್ಲಿ ನೈಸರ್ಗಿಕೋಯಂ ಲೋಕ ವ್ಯವಹಾರ ಅಂತ ಹೇಳಿದ್ದಾರೆ. ನೈಸರ್ಗಿಕ ಅಂದ್ರೆ ನ್ಯಾಚುರಲ್ ಆಗೇ ಬಂದ್ಬಿಟ್ಟಿದೆ ಇದು, ಯಾರು ಹೇಳ್ಕೊಡ್ಬೇಕಾಗಿಲ್ಲ ಇದನ್ನೆಲ್ಲ ಅಂತ. ಹಾಗಾಗಿ ಅದನ್ನ ಅವರು ಅಲ್ಲಿ ಹೇಳಿದ್ದಾರೆ ಆ ಥರ. ಸೊ ಇಲ್ಲಿ ಕೂಡ ಅದನ್ನ ಹೇಳ್ತಾ ಇದ್ದಾರೆ, ಆ ನೈಸರ್ಗಿಕವಾಗಿರೋದು ಅಲ್ಲ ಇದು ಚೈತನ್ಯ ಸ್ವರೂಪ, ಅದು ಕೇವಲ ಸಾಕ್ಷಿ ಮಾತ್ರನೇ ಅದು. ಹಾಗಾಗಿ ಕರ್ತೃ ಕಾರ್ಯ ಕರಣಾನಿ ಪಶ್ಯನ್ನೇ ಅಂದ್ರೆ ಏನು, ಕರ್ತೃತ್ವ ಯಾವುದನ್ನ ನಾವು ಕರ್ತ ಅಂತ ನಾವು ಬುದ್ಧಿಯಲ್ಲಿ ಕರ್ತೃತ್ವ ಇದೆ ಅಂತ ಉಪನಿಷತ್ ಹೇಳುತ್ತೆ. ಅದು ವಿಜ್ಞಾನಂ ಯಜ್ಞಂ ತನುತೆ ಕರ್ಮಾಣಿ ತನುತೆ ಪಿಚ ಅಂತ ತೈತಿರಿದಲ್ಲಿ ಬರ್ತಲ್ಲ, ಅಲ್ಲಿ ಆ ವಿಜ್ಞಾನಂ ಅಂತ ಹೇಳಿದ್ರೆ ಬುದ್ಧಿ ಅಂತ ಇಂಟೆಲೆಕ್ಟ್ ಅಂತ ಹೇಳ್ತೀವಲ್ಲ, ಅದಕ್ಕೇನೆ ಕರ್ತೃತ್ವ ಹೇಳಿದ್ದಾರೆ. ಶಾಸ್ತ್ರದಲ್ಲಿ ಕರ್ತೃತ್ವ ಅನ್ನೋದು ಅಲ್ಲೇ ಇರುತ್ತೆ ಅಂತ. ಆಮೇಲೆ ಭೋಕ್ತೃತ್ವ ಅನ್ನೋದು ಆನಂದಮಯ ಕೋಶ ಅಂತ ಹೇಳಿದ್ದಾರೆ. ಇದು ವಿಜ್ಞಾನಮಯ ಕೋಶದಲ್ಲಿ ಕರ್ತೃತ್ವ ಅಂತ ಹೇಳಿದ್ದಾರೆ. ಸೊ ಕರ್ತೃ ಕಾರಣ ಭೋಕ್ತೃತ್ವ ಆನಂದಮಯ ಕೋಶದಲ್ಲಿ ಆಗೋದು ಅಂತ ಈಗ ಒಂದು ವಿಂಗಡಣೆ ಮಾಡಿ ತೋರಿಸಿದ್ದಾರೆ. ಸೊ ಹೀಗೆ ಕರ್ತೃ ಕಾರ್ಯ ಕರಣಾನಿ ಪಶ್ಯನ್ನೇ ಭಾಸೆಯನ್ನೇ ನೋಡಿದ್ರೆ, ಆ ಪಶ್ಯನ್ ಅಂತ ಹೇಳುವಾಗ ಈ ಸಾಕ್ಷಿ ಸ್ವರೂಪ ನಮಗೆ ಒಳಗಡೆ ಇದೆಯಲ್ಲ, ಅದು ಏನು ಮಾಡೋದಿಲ್ಲ, ಆದರೆ ಏನೇನು ಆಗ್ತಾ ಇದೆಯೋ ಅದನ್ನ ನೋಡ್ತಾ ಇರುತ್ತೆ ಅಷ್ಟೇ. ನೋಡಿದ್ರೆ ಇವಾಗ ನಮಗೆ ಇದನ್ನ ಹೇಳಿದ ತಕ್ಷಣ ನಮಗೆ ದ್ವಾಸುಪರ್ಣ ಮಂತ್ರ ಜ್ಞಾಪಕ ಬರುತ್ತೆ. ಅಲ್ಲಿ ಕೂಡ ಏನಾಗಿದೆ, ಒಂದೇ ಶರೀರದಲ್ಲೇ ಇಬ್ಬರಿದ್ದಾರೆ ಅಂತ ತೋರಿಸುತ್ತೆ. ಅದರಲ್ಲಿ ಒಂದು ಭೋಗ ಮಾಡ್ತಾ ಇರುತ್ತೆ, ಇನ್ನೊಂದು ಸಾಕ್ಷಿಯಾಗಿ ಮಾತ್ರ ಇರುತ್ತೆ. ಅದು ಭೋಗ ಮಾಡೋದೇ ಇಲ್ಲ, ಆದರೆ ಭೋಗ ಆಗ್ತಾ ಇರೋದಕ್ಕೆ ಸಾಕ್ಷಿಯಾಗಿರುತ್ತೆ ಅದು. ಆದರೆ ವಾಸ್ತವವಾಗಿ ಇಬ್ಬರಿದ್ದಾರೆ ಅಂತ ನಾವು ಹೇಳೋದು ತಪ್ಪಲ್ಲಿ. ಅಲ್ಲಿ ನಮ್ಮ ಇದರ ಪ್ರಕಾರ, ಅದ್ವೈತದ ಪ್ರಕಾರ ಹೇಗೆ ಅರ್ಥ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದೇ ವ್ಯಕ್ತಿನೇ, ಒಂದೇ ಚೈತನ್ಯವೇ ಅವಿದ್ಯಾವಸ್ಥೆಯಲ್ಲಿರೋದು ಈ ಸಂಸಾರಿ ಪಕ್ಷಿ, ವಿದ್ಯಾವಸ್ಥೆಯಲ್ಲಿರೋದು ಅದರ ವಾಸ್ತವದ ಪಾರಮಾರ್ಥಿಕ ಸ್ವರೂಪ ಅನ್ನೋದು ಸಾಕ್ಷಿಯಾಗಿರೋ ಪಕ್ಷಿ, ಇನ್ನೊಂದು ಪಕ್ಷಿ. ಹಾಗಾಗಿ ಅಲ್ಲಿ ಎರಡು ವ್ಯಕ್ತಿಗಳಿದ್ದಾರೆ ಅಂತ ಅರ್ಥ ಅಲ್ಲ. ಅಲ್ಲಿ
ಇಬ್ರು ಇದ್ದಾರೆ ಅಂತ ಹೇಳಿದ್ರು ಕೂಡ, ಬಾಯಿಂದ ಹೇಳಿದ್ರು ಕೂಡ ಒಂದು ಅದರಲ್ಲಿ ಇರೋದು ಅವಿದ್ಯೆಯಿಂದ ಶರೀರದಲ್ಲಿ ಉಪಾಧಿಗಳನ್ನ ನಾನು ಅಂತ ತಿಳ್ಕೊಂಡಿರೋದ್ರಿಂದ ಇದ್ಕೊಂಡು ಒಂದು ವ್ಯಕ್ತಿ ಇದ್ದಾನಲ್ಲ, ಅವನಿಗೆ ಇಂಗ್ಲಿಷಲ್ಲಿ ಸ್ಯೂಡೋ ಸೆಲ್ಫ್ ಅಂತ ಹೇಳ್ತಾರೆ. ಅದನ್ನ ಇಟ್ ಇಸ್ ನಾಟ್ ದ ರಿಯಲ್ ಸೆಲ್ಫ್ ಬಟ್ ಸ್ಯೂಡೋ ಸೆಲ್ಫ್ ಅಂತ. ಅದೇ ಜೀವ ಅಂತ ಹೇಳ್ತೀವಿ. ಇನ್ನೊಂದು ಭೋಗ ಮಾಡ್ತಾ ಇರುತ್ತೆ. ಸೊ ಈ ಭೋಗ ನೋಡಿ, ಅಲ್ಲಿ ಮಂತ್ರದಲ್ಲಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರೆ, ಈ ಭೋಗ ಮಾಡೋ ಪಕ್ಷಿ ಅದ್ರ ಪಕ್ಕದಲ್ಲೇ ಇದೆಯಲ್ಲ ನೋಡ್ರಿ, ಅಲ್ಲಿ ಹೇಗೆ ಬರುತ್ತೆ ಅಂದ್ರೆ ಪರಿಶಸ್ವ ಜಾತೆ ಅಂತ ಹೇಳಿದ್ರೆ ತಬ್ಕೊಂಡಿದೆ, ಒಂದಕ್ಕೊಂದು ತಬ್ಕೊಂಡಿದೆ, ಅಷ್ಟು ಕ್ಲೋಸ್ ಆಗಿದೆ ಎರಡೂ ಕೂಡ. ಯಾರು ಜೀವಾತ್ಮ ಪರಮಾತ್ಮ ನಮ್ಮನ್ನು ಬಿಟ್ಟು ಎಲ್ಲೂ ಹೋಗೇ ಇಲ್ಲ, ಬೇರೆ ದೂರದಲ್ಲಿ ಇಲ್ವೇ ಇಲ್ಲ, ಅಷ್ಟು ಹತ್ತಿರವಾಗಿ ತಪ್ಕೊಂಡಿದೆ ಅಂತ ಹೇಳಿದ್ಮೇಲೆ ಇದೇನ್ ಮಾಡುತ್ತೆ, ಈ ಸಂಸಾರಿ ಪಕ್ಷಿ ಅದನ್ನ ಶೀತಿ ಅದು ಇನ್ನೊಂದು ಸುಮ್ಮನೆ ಇದೆಯಲ್ಲ, ಅದನ್ನ ಇದು ನೋಡುತ್ತೆ. ಮುಂದಿನ ಮಂತ್ರಗಳಲ್ಲಿ ಅದು ಬರುತ್ತೆ. ಅದನ್ನ ನೋಡಿ ಇದು ಕೊನೆಗೆ ಏನ್ ಮಾಡುತ್ತೆ, ಇದು ಅದೇ ಆಗೋಗ್ಬಿಡುತ್ತೆ. ಅದು ಪರಮಂ ಸಾಮ್ಯ ಉಪೈತಿ ಅಂತ ಕೊನೆಯ ಮಂತ್ರದಲ್ಲಿ ಬರುತ್ತೆ. 3 ಮಂತ್ರ ಅದರಲ್ಲಿ ದ್ವಾಸುಪರ್ಣ ಅಂತ ಶುರು ಮಾಡಿ 3 ಮಂತ್ರ ಕಾನ್ಸಿಕ್ಯೂಟಿವ್ಲಿ ಬರೋ 3 ಮಂತ್ರಗಳಲ್ಲಿ ಆ ಇಡೀ ಸಾಧನೆಯೇ ಹೇಳ್ಬಿಡ್ತಾರೆ. ಅಲ್ಲಿ ಬಾಯ್ಬಿಟ್ಟು ಹೇಳದೆ ಹೋದ್ರು ಕೂಡ ಅಲ್ಲಿ ಸೂಚಿತವಾಗಿರುತ್ತೆ ಅದು. ಸೊ ಮೊದಲು ಸಂಸಾರಿಯಾಗಿದೆ, ಇದು ಬೇರೆ ಅದು ಬೇರೆ ಅಂತ ಅನ್ಕೊಂಡಿರುತ್ತೆ. ಆಮೇಲೆ ಇದು ಅದನ್ನ ನೋಡಕ್ ಶುರು ಮಾಡುತ್ತೆ. ಆದರೆ ಏನು ಅರ್ಥ ಅಂತ ಹೇಳಿದ್ರೆ, ನಮಗೆ ಅದಕ್ಕೆ ಅದರ ಒಂದು ಪುಣ್ಯ ಆ ಒಂದು ಜೀವ ಇದೆಯಲ್ಲ, ಅದು ಭೋಗ ಮಾಡ್ತಾ ಇದೆಯಲ್ಲ, ಅದರ ಒಂದು ಪುಣ್ಯ ಪರಿಪಾಕದಿಂದ ಅದಕ್ಕೆ ಒಂದು ಗುರು ಸಿಗ್ತಾನೆ, ಒಂದು ಶಾಸ್ತ್ರದ ಒಂದು ಪರಿಚಯ ಸಿಗುತ್ತೆ. ಅದಕ್ಕೆ ಸಿಕ್ಕಿದಾಗ ಅವರು ಹೇಳ್ಕೊಡ್ತಾರೆ, ನೋಡು ನೀನು ಸಂಸಾರಿ ಅಲ್ಲ, ನೀನು ಅದಕ್ಕೆ ಸಾಕ್ಷಿಯಾಗಿದೆಯಾ ಅಷ್ಟೇ ಹೊರತು ಈ ಭೋಗಕ್ಕೆ ನೀನು ಭೋಗ ಮಾಡೋ ಕರ್ತ ಭೋಗ್ತಾ ಅಲ್ಲ, ನಿನಗೆ ಸಾಕ್ಷಿಯಾಗಿದೆಯಾ ಅಷ್ಟೇನೆ ಅಂತ ಹೇಳ್ಕೊಡ್ತಾರೆ. ಅವಾಗ ಏನಾಗುತ್ತೆ, ಆ ಸಾಧಕನಿಗೆ ಅವನ ದೃಷ್ಟಿ ಬದಲಾವಣೆ ಆಗುತ್ತೆ. ಆ ದೃಷ್ಟಿ ಅವನು ಮೊದಲು ನಾನು ಅಂತ ಅನ್ಕೊಂಡಿದ್ದವನು ಇಲ್ಲ ನಾನು ಇದಲ್ಲ, ನಾನು ಅದು ಅಂತ ಅವನು ತಿಳ್ಕೊಳ್ತಾನೆ. ನಾನು ಆ ಸಾಕ್ಷಿನಿ ಅಂತ ತಿಳಿತಾನೆ. ಅದೇ ಸಾಕ್ಷಿಯನ್ನ ನೋಡೋದು ಅಂತ ಅದೇ ಆ ಮಂತ್ರದಲ್ಲಿ ಹೇಳಿರೋ ಈ ಪಕ್ಷಿ ಆ ಪಕ್ಷಿಯನ್ನು ನೋಡಕ್ ಶುರು ಮಾಡುತ್ತೆ. ಮಾಡಿದಾಗ ಇದಕ್ಕೆ ಏನಾಗುತ್ತೆ, ಹೋಗ್ತಾ ಇದು ಅದರ ಉಪಾಸನೆನೇ ಮಾಡ್ತಾ ಇರುತ್ತೆ, ಅದೇ ಆಗೋಗ್ಬಿಡುತ್ತೆ ಕೊನೆಯಲ್ಲಿ ಅಂತ ಬರುತ್ತೆ. ಹಾಗಾಗಿ ನೋಡಿ, ಭಕ್ತಿ ಮಾರ್ಗದಲ್ಲಿ ನಾವು ಹೇಳಿದ್ರು ಕೂಡ ಈ ಭಕ್ತನಾಗಿರೋನು ಅವನು ಏನ್ ಮಾಡ್ತಾನೆ, ಅವನು ಅತ್ಯಂತ ವೈರಾಗ್ಯದಿಂದ ಸಂಸಾರದಿಂದ ಅವನು ಕಳಿಸ್ಕೊಳಕ್ ನೋಡ್ತಾನೆ. ಅವಾಗ ಅವನಿಗೆ ಒಂದೇ ಒಂದು ಆಸರೆ ಸಿಕ್ಕಿರೋದು ಭಗವಂತ ಮಾತ್ರ ಅವನಿಗೆ. ಹಾಗಾಗಿ ಅವನು ನನ್ನ ಇಂದ್ರಿಯಗಳೆಲ್ಲ ಏನೇ ಯಾವ್ಯಾವುದಕ್ಕೆ ನನ್ನ ಇಂದ್ರಿಯಗಳೆಲ್ಲ ಮೀಸಲಾಗಿದೆಯೋ ಅದೆಲ್ಲ ನಿನ್ನನ್ನೇ ನೋಡಕ್ಕೆ ಇರೋದು, ನಿನ್ನನ್ನೇ ನಾನು ಕಣ್ಣಿಂದ ನೋಡೋದು, ನಿನ್ನನ್ನೇ ನೋಡ್ತೀನಿ. ನನಗೆ ಮೂಗಿಂದ ಯಾವ್ದಾದ್ರು ಘ್ರಾಣ ವಾಸನೆ ಬಂದ್ರು ಕೂಡ ನಿನ್ನದೇ ಒಂದು ವಾಸನೆ ಅದು ನನಗೆ ಸಿಗುತ್ತೆ ಅಂತ ಹೀಗೆಲ್ಲ ಹೇಳ್ಕೊಂಡು ಅವನೇನ್ ಮಾಡ್ತಾನೆ, ಈ ಸಂಸಾರದಿಂದ ಅವನು ಕಳಿಸ್ಕೊಳಕ್ ನೋಡ್ತಾ ಇರ್ತಾನೆ. ಆ ಭಗವಂತನೇ ದೃಷ್ಟಿ, ಆ ಒಂದೇ ದೃಷ್ಟಿಯಲ್ಲಿ ಇರ್ತಾನೆ ಅವನು. ಹಾಗಾಗಿ ಅವನ ಉಪಾಸನೆ ಅದ್ರ ಮೇಲೆ ಆಗ್ತಾ ಇರುತ್ತೆ ಅದು. ಸೊ ಕೊನೆಯಲ್ಲಿ ಇವನು ಅದರಿಂದ ಬೇರೆ ಅಲ್ಲ ಅಂತ ಆಗೋಗ್ಬಿಡ್ತಾನೆ ಅಂತ ಅಲ್ಲಿ ಇರೋದನ್ನ ಅಷ್ಟು ಚೆನ್ನಾಗಿ ಅವರು ಬೇರೆ ಬೇರೆ ರೀತಿಯಲ್ಲಿ ಹೇಳ್ಬೋದು ಅದನ್ನ. ಸೊ ಇಲ್ಲಿ ಹೇಳಿರೋದು ಕರ್ಮಗಳೆಲ್ಲ ಕರ್ಮ ಅದನ್ನ ಅನುಭವಿಸ್ತಾನೆ ಇರುತ್ತೆ, ಪರವಾಗಿಲ್ಲ. ಅದನ್ನ ಅನುಭವಿಸ್ತಾ ಇರುವಾಗಲೂ ಕೂಡ ವಾಸ್ತವವಾಗಿ ಇವನು ಭೋಗ್ತಾ ಅಲ್ಲ ಅಂತ ತಿಳುವಳಿಕೆ ಬರ್ಬೋದಲ್ಲ. ಈ ಶರೀರ ಇಂದ್ರಿಯಗಳು ಅನುಭವಿಸ್ತಾ ಇರಲಿ, ಹಿಂದೆ ಮಾಡಿದ ಕರ್ಮದ ಫಲವನ್ನ ಅದು ಸುಖವೋ ದುಃಖವೋ ಅನುಭವಿಸ್ತಾ ಇರಲಿ ಶರೀರಗಳು. ಇಟ್ ಇಸ್ ಒನ್ಲಿ ಶಿಫ್ಟ್ ಇನ್ ದಿ ವಿಷನ್ ಅಷ್ಟೇನೆ. ಸೊ ಮೊದಲು ನಾನೇ ಭೋಗ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ತಾನೆ, ಈ ಕಷ್ಟ ಸುಖಗಳೆಲ್ಲ ನನಗೆ ಬರ್ತಾ ಇದೆ ಅಂತ ಅನ್ಕೊಳ್ತಾನೆ. ಆದರೆ ಈ ಶಾಸ್ತ್ರ ದೃಷ್ಟಿಯಿಂದ ಅವನಿಗೆ ಆ ದೃಷ್ಟಿ ಇವನಿಗೆ ಬದಲಾಗುತ್ತೆ, ದೃಷ್ಟಿಕೋನ ಬದಲಾಗೋಗ್ಬಿಡುತ್ತೆ ಅವನಿಗೆ. ಅವಾಗ ಅದು ಅದೇ ನಿಂತೋಗಲ್ಲ, ಯಾವುದೋ ಆ ಭೋಗ ಆಗೋದು ನಿಂತೋಗೋದಿಲ್ಲ, ಅವನ ಪ್ರಾರಂಭದ ಪ್ರಕಾರ ನಡೀತಾ ಇರುತ್ತೆ ಅದು. ಆದ್ರೆ ಇವನಿಗೆ ಈ ದೃಷ್ಟಿ ಎಷ್ಟು ದೂರ ಇವನಿಗೆ ಬಲವಾಗಿ ಹೋಗುತ್ತೆ ಅಂತ ಹೇಳಿದ್ರೆ, ಅದನ್ನ ಮಿಥ್ಯಾ ಅಂತ ತಿಳ್ಕೊಳ್ಳೋಷ್ಟು ಇವನಿಗೆ ಬಲ ಹೋಗುತ್ತೆ. ಅದು ಶರೀರ ಇಂದ್ರಿಯಗಳಿಗೆ ಆಗ್ತಾ ಇರೋದು ಸುಮ್ಮನೆ ತೋರಿಕೆ ಅಷ್ಟೇನೆ, ಅದು ನನಗೆ ದೃಶ್ಯವಾಗಿದೆ, ಅದು ಮಿಥ್ಯಾ ಅಂತ ಅಷ್ಟು ದೂರ ಅವನಿಗೆ ಒಂದು ಫರ್ಮ್ ಕನ್ವಿಕ್ಷನ್ ಬಂದ್ಬಿಡುತ್ತೆ. ಆಮೇಲೆ ಅದಕ್ಕೂ ಕೂಡ ಒಂದು ಮಿತಿ ಇದೆಯಲ್ಲ, ಅದು ಕೂಡ ಮುಗಿದೋಗುತ್ತೆ, ಒಂದಾನೊಂದು ಸಮಯದಲ್ಲಿ ಮುಗಿದೋಗುತ್ತೆ. ಯಾವಾಗ ಮುಗಿಯುತ್ತೆ ಅಂತ ಹೇಳಿದ್ರೆ, ಈ ಶರೀರದ ಕೊನೆ ಅನ್ನೋದೇ ಅದ್ರ ಮುಕ್ತಾಯ, ಯಾವುದೋ ಪ್ರಾರಂಭದ ಮುಕ್ತಾಯ ಈ ಶರೀರದ ಮುಕ್ತಾಯ. ಅದಾದ್ಮೇಲೆ ಅವನಿಗೆ ಮತ್ತೆ ಶರೀರ ಬರೋದು ಇಲ್ಲ ಅಂತ ಅವನಿಗೆ ಇವಾಗಲೇ ನಿರ್ಧಾರ ಆಗೋಗ್ಬಿಟ್ಟಿರುತ್ತೆ. ಹಾಗಾಗಿ ಅವನಿಗೆ ಆರಾಮಾಗಿ ಇರ್ತಾನೆ ಅವನು ಅಂತ ಈ ವಿಷಯವನ್ನ ನಮಗೆ ವೇದಾಂತದಲ್ಲಿ ನಾವು ತಿಳ್ಕೊಳ್ತೀವಿ. ಸೊ ಇಲ್ಲಿ ಹೇಳ್ತಾ ಇರೋದು ಭಾಸೆಯನ್ನ, ಇದು ತುಂಬಾ ಚೆನ್ನಾಗಿದೆ. ಅದನ್ನೆಲ್ಲ ನೋಡ್ತಾ ಇದೆ ಅಂತ ಹೇಳಿದ್ರೆ ಪಶ್ಯನ್ ಅಂತ ಹೇಳ್ಬಿಟ್ಟು ಇವರು ವ್ಯಾಖ್ಯಾನದಲ್ಲಿ ಭಾಸೆಯನ್ ಅಂತ ಒಂದು ಶಬ್ದ ಹಾಕಿದ್ದಾರೆ. ಭಾಸೆಯನ್ ಅಂತ ಹೇಳಿದ್ರೆ ಅದನ್ನ ಬೆಳಗೋದು ಅಂತ, ನೋಡೋದು ಅಂತ ನಾವು ಒಂದು ಶಬ್ದವನ್ನು ಉಪಯೋಗಿಸಿದ್ರೆ ನಮ್ಗೆ ಏನ್ ಅನ್ಸುತ್ತೆ, ಕಣ್ಣಿಂದ ನೋಡೋದು ಅಂತ ನಮ್ಗೆ ಒಂದು ಭಾವನೆ ಬರುತ್ತೆ ಅದು. ಆದ್ರೆ ಇಲ್ಲಿ ಹೇಳ್ತಾ ಇರೋದು ಭಾಸೆಯನ್ ಅಂತ ಹೇಳಿದ್ರೆ ಬೆಳಗೋದು ಅಂತ ಹೇಳಿದ್ರೆ ಏನ್ ಅರ್ಥ ಆಗೋಗ್ಬಿಡುತ್ತೆ ಅಂತ ಹೇಳಿದ್ರೆ, ಅದನ್ನೆಲ್ಲ ಅದಕ್ಕೆಲ್ಲ ಒಂದು ಚೈತನ್ಯವನ್ನ ಕೊಡೋದು ಅಂತ ಆಗೋಗ್ಬಿಡುತ್ತೆ. ಇದು ಖಂಡಿತ ಫಿಸಿಕಲ್ ಲೈಟ್ ಅಲ್ಲ. ಇಲ್ಲಿ ಬೆಳಗೋದು ಅಂತ ಹೇಳೋದು ಫಿಸಿಕಲ್ ಲೈಟ್ ಅಲ್ಲ, ಅದು ಎಲ್ಲದಕ್ಕೂ ಸಾಕ್ಷಿಯಾಗಿರೋದು ಅಂತ ಹೇಳಿದ್ರೆ ಎಲ್ಲಕ್ಕೂ ಚೈತನ್ಯ ಸ್ವರೂಪವಾಗಿ ಆ ಸನ್ನಿಧಿಯಲ್ಲಿ ಇರೋದು ಅಂತ ಅಷ್ಟೇನೆ. ಈ ಸನ್ನಿಧಿಯಲ್ಲಿ ಅದೆಲ್ಲ ನಡೀತಾ ಇರುತ್ತೆ ಅಂತ. ಇದಕ್ಕೆ ಒಂದು ದೃಷ್ಟಾಂತ ಈ ಭಗವದ್ಗೀತೆಯಲ್ಲಿ 13ನೇ ಅಧ್ಯಾಯದಲ್ಲಿ ಕೊನೆಯಲ್ಲಿ ಒಂದು ಬರುತ್ತೆ. ಅದು ಆ ಶ್ಲೋಕ ನಮಗೆ ತುಂಬಾ ಉಪಯೋಗ ಆಗುತ್ತೆ ಇದಕ್ಕೆ, ಇದನ್ನ ಅನುಸಂಧಾನ ಮಾಡೋದಕ್ಕೆ.
ಯಥಾ ಪ್ರಕಾಶಯತ್ಯೇಕಃ ಕೃತ್ಸ್ನಂ ಲೋಕಮಿಮಂ ರವಿಃ ಕ್ಷೇತ್ರಿ ಕ್ಷೇತ್ರಂ ತಥಾ ಕ್ಷೇತ್ರಂ ಕ್ಷೇತ್ರಿ ತಥಾ ಕೃತ್ಸ್ನಂ ಪ್ರಕಾಶಯತಿ ಭಾರತ ಅಂತ ಶ್ಲೋಕ. ಅದು ತುಂಬಾ ಪವರ್ಫುಲ್ ಶ್ಲೋಕ ಅದು. ಯಾಕೆಂದ್ರೆ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮೊದಲು ನೋಡಿ ಕ್ಷೇತ್ರಜ್ಞಂ ಚಾಪಿ ಮಾಂ ವಿಧಿ ಅಂತ ಹೇಳಿದ್ರು. ಆಮೇಲೆ ಅದಕ್ಕೆ ಹಿಂದಿನ ಶ್ಲೋಕದಲ್ಲಿ ಶರೀರಂ ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ ಅಭಿಧೀಯತೆ ಅಂತ ಹೇಳಿದ್ರು. ಹಾಗಾದ್ರೆ ಶರೀರ ಅಂತ ಒಂದು ಕ್ಷೇತ್ರ ಅಂತ ಕ್ಷೇತ್ರಕ್ಕೆ ಸೇರಿದ್ದು ಶರೀರ ಮತ್ತು ಹೊರಗಡೆ ಇರೋ ಪ್ರಪಂಚ. ಆದ್ರೆ ಅದನ್ನೆಲ್ಲ ತಿಳ್ಕೊಳ್ಳೋನು ಕ್ಷೇತ್ರಜ್ಞ ಅಂತ ಹೇಳಿದ್ರು. ತಿಳ್ಕೊಳ್ಳೋನು ನೋಡಿ ಏತದ್ಯೋ ವೇತ್ತಿ ಅಂತ ಶಬ್ದ ಉಪಯೋಗಿಸಿದ್ದಾರೆ. ವೇತ್ತಿ ಅಂತ ಹೇಳಿದ್ರೆ ತಿಳಿಯೋನು ಅಂತ ಹೇಳಿದ್ದಾರೆ. ಅದೇ ಅಧ್ಯಾಯದಲ್ಲಿನೇ ಕೊನೆಯಲ್ಲಿ ಬಂದಾಗ ಏನ್ ಮಾಡ್ಬಿಟ್ರು, ಆ ಕ್ಷೇತ್ರಜ್ಞನನ್ನ ಅವನು ತಿಳ್ಕೊಳ್ಳೋನು ಅಂತ ಹೇಳ್ತಾ ಇಲ್ಲ, ಅವನು ಎಲ್ಲವನ್ನು ಬೆಳಗೋನು ಅಂತ ಹೇಳ್ಬಿಟ್ರು. ಪ್ರಕಾಶ ಇತಿ ಭಾರತ ಅಂತ ಹೇಳುವಾಗ ಸೂರ್ಯನ ಎಕ್ಸಾಂಪಲ್ ಕೊಟ್ಟು, ಸೂರ್ಯ ಹೇಗೆ ಒಂದೇ ಇರೋದು ಸೂರ್ಯ, ಎರಡು ಸೂರ್ಯ ಇಲ್ಲ, ಒಂದೇ ಸೂರ್ಯನಾಗಿ ಇದ್ಕೊಂಡು ಎಲ್ಲವನ್ನು ಇಡೀ ಪ್ರಪಂಚವನ್ನು ಅದು ಬೆಳಗ್ತಾ ಇದೆ ಅಂದ್ರೆ ಏನು, ನಾನು ಇದೆಲ್ಲ ಬೆಳಗ್ತೀನಿ ಅಂತ ಒಂದು ಸಂಕಲ್ಪ ಮಾಡ್ಕೊಂಡು ಬೆಳಗಲಿಲ್ಲ. ಅದ್ರ ಸ್ವಭಾವ ಬೆಳಗೋ ಸ್ವಭಾವ ಅದರ ರೇಂಜ್ ಅಲ್ಲಿ ಯಾವ್ದಾವ್ದು ಬಂದರೂ ಕೂಡ ಅವುಗಳು ಬೈ ಡಿಫಾಲ್ಟ್ ಅವುಗಳು ಬೆಳಗಲ್ ಪಡುತ್ತವೆ ಅಷ್ಟೇನೆ. ಹಾಗಾಗಿ ಅದೇನು ಉದ್ದೇಶ ಮಾಡಿಕೊಂಡು ನಾನು ಇದನ್ನು ಬೆಳಗ್ತೀನಿ, ಎಲ್ಲರೂ ಬೆಳಗ್ಗೆ ಏಳಲಿ, ಎಲ್ಲ ಕೆಲಸದಲ್ಲಿ ಪ್ರವೃತ್ತಿ ಮಾಡಲಿ ಅಂತ ಅದಕ್ಕೇನು ಉದ್ದೇಶ ಇಲ್ವೇ ಇಲ್ಲ. ಅದ್ರ ಸ್ವಭಾವ ಸುಮ್ಮನೆ ಬೆಳಗೋದಷ್ಟೇನೆ, ಬೆಳಕಾಗಿರೋದು ಅದ್ರ ಸ್ವಭಾವ. ಯಾಕಂದ್ರೆ ಇಟ್ಸ್ ಅ ಲೂಮಿನಸ್ ಬಾಡಿ, ಬಟ್ ಇಟ್ ಇಲ್ಯೂಮಿನ್ಸ್ ಎವ್ರಿಥಿಂಗ್ ಅಂತ ಹೇಳೋದು ಗೌಣ ಅಷ್ಟೇನೆ. ಸರಿಯಾದ ಅರ್ಥ ಅಲ್ಲ ಅದು, ಸರಿಯಾದ ಶಬ್ದ ಅಲ್ಲ ಅದು. ನೋಡಿ, ಸವಿತಾ ಪ್ರಕಾಶತೆ ಅಂತ ಒಂದಿದೆ, ಸವಿತಾ ಪ್ರಕಾಶಯತಿ ಅಂತ ಇನ್ನೊಂದು ಶಬ್ದ ಇದೆ. ಪ್ರಕಾಶಯತಿ ಅಂತ ಹೇಳಿದ್ರೆ ಅದೆಲ್ಲವನ್ನು ಬೆಳಗ್ತಾ ಇದೆ ಅಂತ ಅರ್ಥ. ಆದರೆ ಪ್ರಕಾಶತೆ ಅಂತ ಹೇಳಿದ್ರೆ ಏನು, ಅದೇ ಬೆಳಕು ಸ್ವರೂಪವಾಗಿ ಅದು ಅದಕ್ಕೇನು ಹೇಳಬೇಕು ಕನ್ನಡದಲ್ಲಿ ನನಗೆ ಗೊತ್ತಾಗ್ತಾ ಇಲ್ಲ. ಅದು ಇಟ್ ಇಸ್ ಸಿಂಪ್ಲಿ ಲೂಮಿನಸ್ ಅಂತ ಅಷ್ಟೇನೆ. ಸೊ ಹಾಗಾಗಿ ಇಲ್ಯೂಮಿನ್ಸ್ ಅಂತ ಹೇಳೋದು ಬೆಳಗ್ತಾ ಇದೆ ಎಲ್ಲವನ್ನು ಅಂತ. ಆದ್ರೆ ಅದೇ ಒಂದು ಪ್ರಕಾಶಮಾನವಾಗಿದೆ ಅದು ಅಂತ ಅಷ್ಟೇ ಹೇಳಿದ್ರೆ ಸಾಕಾಗುತ್ತೆ. ಸ್ವಾಭಾವಿಕವಾಗಿ ಪ್ರಕಾಶಮಾನವಾಗಿದೆ ಅಷ್ಟೇನೆ. ಅದು ಅದರ ರೇಂಜ್ ಅಲ್ಲಿ ಯಾವ್ದಾದ್ರು ಬಂದ್ರೆ ಅವುಗಳು ಬೆಳಗಲು ಪಡುತ್ತವೆ ಅಷ್ಟೇನೆ. ಹಾಗಾಗಿ ಈ ತರ ಆಗ್ತಾ ಇದೆ ಇಲ್ಲೂ ಕೂಡ ಅಂತ ಆ ಶ್ಲೋಕದಲ್ಲಿ ಯಥಾ ಪ್ರಕಾಶಯತ್ ಏಕಃ ಸೂರ್ಯ ಕೃತ್ಸ್ನಂ ಇಮಂ ಲೋಕಂ ರವಿಹಿ, ಈ ಇಡೀ ಪ್ರಪಂಚವನ್ನು ಆ ಸೂರ್ಯ ಬೆಳಗ್ತಾನೆ. ಅದೇ ತರ ಈ ಕ್ಷೇತ್ರಜ್ಞ ಅನ್ನೋದು, ಕ್ಷೇತ್ರಿ ಅಂದ್ರೆ ಕ್ಷೇತ್ರಜ್ಞ ಅಂತ, ಇಡೀ ಲೋಕಂ, ಕೃತ್ಸ್ನಂ ಅಂದ್ರೆ ಎಲ್ಲವನ್ನು ಅಂತ. ಹೌದು, ಆತ್ಮನೇ. ಹಾಗಾಗಿ ಇಲ್ಲಿ ಕ್ಷೇತ್ರಜ್ಞ ಅನ್ನೋದನ್ನ ಕ್ಷೇತ್ರಿ ಅಂತ ಕರೆದಿದ್ದಾರೆ ಅಷ್ಟೇ ಕೊನೆ ಶ್ಲೋಕದಲ್ಲಿ. ಇಡೀ ಕ್ಷೇತ್ರವನ್ನು ಕೂಡ ಅದು ಬೆಳಗುತ್ತೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಮೊದಲು ವೇತ್ತಿ ಅಂತ ಹೇಳಿದ್ರು, ತಿಳ್ಕೊಳ್ಳುತ್ತೆ ಅಂತ ಹೇಳಿದ್ರು. ಆದ್ರೆ ಕೊನೆಯಲ್ಲಿ ಬಂದಾಗ ಅದನ್ನೇ ಪರಿಷ್ಕಾರ ಮಾಡಿ ಅದೇ ಅಧ್ಯಾಯ ಗೀತೆನೇ ನೋಡುತ್ತೆ. ಆ ವೇತ್ತಿ ಅನ್ನೋದನ್ನ ಅಷ್ಟದು ಸಮಂಜಸವಾಗಿ ಇಲ್ಲ ಅಂತ ಅದಕ್ಕೆ ಅನಿಸ್ತಾ ಇದೆ. ಅಂದ್ರೆ ಏನು ಅಂದ್ರೆ, ಮೊದಲು ಬಿಗಿನಿಂಗ್ ಅಲ್ಲಿ ನಮ್ಗೆ ಹಾಗೆ ಹೇಳ್ಬೇಕು ಅದನ್ನ, ಆಮೇಲೆ ಕೊನೆಯಲ್ಲಿ ಅದನ್ನ ಪರಿಷ್ಕಾರ ಮಾಡಿ ಅದು ಎಲ್ಲವನ್ನು ಬೆಳಗುತ್ತೆ ಅಷ್ಟೇನೆ. ಅದೇನು ತಿಳ್ಕೊಳ್ಳೋ ವಿಷಯ ವಸ್ತು ಅಲ್ವೇ ಅಲ್ಲ ಅದು, ಅದೇನು ಎನ್ನುವುದನ್ನು ಯಾವುದನ್ನು ತಿಳ್ಕೊಳ್ಳಲ್ಲ ಅದು ಅನ್ನೋದನ್ನ ಅರ್ಥದಲ್ಲಿ ಅವರು ಕೊಳೆಯಲ್ಲಿ ಬೆಳಗುತ್ತೆ ಅಂತ ಅರ್ಥವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಸರ್ವಜ್ಞತ್ವ ಅಂತ ಹೇಳೋದು ಕೂಡ ಅದೇ ಅರ್ಥ. ಅದ್ವೈತದಲ್ಲಿ ಈಶ್ವರ ಸರ್ವಜ್ಞನಾಗಿದ್ದಾನೆ ಅಂತ ಹೇಳುವಾಗ ಅವನು ಎಲ್ಲವನ್ನೂ ತಿಳಿದಿದ್ದಾನೆ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ, ಅದು ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ಅದಕ್ಕಿಂತ ಪರಿಷ್ಕಾರವಾಗಿ ಹೇಳುವುದು ಏನು ಅಂತ ಹೇಳಿದ್ರೆ ಸರ್ವ ಅವಭಾಸನ ಕ್ಷಮತ್ವಂ ಅಂತ ಹೇಳಿದ್ದಾರೆ. ಸರ್ವ ಅವಭಾಸನ ಕ್ಷಮತ್ವಂ, ಎಲ್ಲವನ್ನು ಬೆಳಗೋ ಒಂದು ಶಕ್ತಿ ಇದೆಯಲ್ಲ, ಅದಕ್ಕೆ ಅದನ್ನ ಸರ್ವಜ್ಞತ್ವ ಅಂತ ಹೇಳಿದ್ದಾರೆ. ಹೀಗೆ ಆ ಶಬ್ದದಲ್ಲಿ ತುಂಬಾ ಒಂದು ಇದು ಸ್ವಾರಸ್ಯ ಇದೆ ಅದರಲ್ಲಿ. ಆಮೇಲೆ ಸಾಕ್ಷಿ ಕೇವಲಂ ಆಸ್ತೆ ಪರಮಾರ್ಥತೋ ನ ಕಿಂಚಿದಪಿ ಕರೋತಿ ಇತೀಚ ಅಯಮಾಪುಹು. ಹಾಗಾಗಿ ಮೊದಲು ತಾನೇ ಎಲ್ಲವನ್ನು ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡಿರ್ತಾನೆ. ಆಮೇಲೆ ಶಾಸ್ತ್ರದ ಒಂದು ಪರಿಚಯ ಆಗಿ ಅದರ ಒಂದು ಜ್ಞಾನದಿಂದ ನಾನು ಸುಮ್ಮನೆ ಎಲ್ಲವನ್ನು ನೋಡ್ತಾ ಇದ್ದೀನಿ ಅಷ್ಟೇನೆ, ನಾನು ಏನು ಮಾಡೋನಲ್ಲ ನಾನು ಅಂತ ತಿಳ್ಕೊತಾನೆ. ಅದೇ ಐ ಆಮ್ ಓನ್ಲಿ ಎ ಮೇಯರ್ ವಿಟ್ನೆಸ್ ಅಂತ, ಐ ಆಮ್ ನಾಟ್ ಎ ಡೂಯರ್, ಐ ಆಮ್ ಓನ್ಲಿ ಎ ವಿಟ್ನೆಸ್ ಅಂತ. ಐ ಆಮ್ ನಾಟ್ ಎ ಡೂಯರ್, ಎಂಜಾಯರ್ ಆಲ್ಸೋ. ಎಕ್ಸ್ಪೀರಿಯನ್ಸ್ ಮಾಡೋದು ನನಗಲ್ಲ ವಾಸ್ತವವಾಗಿ, ಅದು ನಾನು ಸುಮ್ಮನೆ ಅದಕ್ಕೆ ಸಾಕ್ಷಿಯಾಗಿದ್ದೀನಿ ಅಂತ. ಸೊ ನ ಕಿಂಚಿದಪ್ಪಿ ಕರೋತಿ ಇತ್ತೀಚೆ, ಹೌದು, ಇಂದ್ರಿಯಗಳ ಮೂಲಕನೇ ಮಾಡೋದು. ಅವಾಗಲೂ ಕೂಡ ಅದಕ್ಕೆ ನೋಡಿ ನಮ್ಮ ಶಾಸ್ತ್ರದಲ್ಲಿ ಹೇಗೆಲ್ಲ ಶಬ್ದಗಳು ಹೇಳಿದ್ದಾರೆ ಅಂತ ಹೇಳಿದ್ರೆ, ಗೀತೆಯಲ್ಲೇ ಶಾಸ್ತ್ರದಂದ್ರೆ ನಾನು ಅದ್ವೈತ ಅಂತ ಅದಕ್ಕೆ ಒಂದು ಸೀಮಿತ ಮಾಡ್ತಾ ಇಲ್ಲ. ಗೀತೆಯಲ್ಲೇನೆ ಬಂದಿರೋ ಶಬ್ದ ಏನಂತ ಹೇಳಿದ್ರೆ ನೈವ ಕುರುವನ್ ನ ಕಾರಯನ್ ಅಂತ ಇದೆ. ನವದ್ವಾರೆ ಪುರೇ ದೇಹಿ ನೈವ ಕುರುವನ್ ನ ಕಾರಯನ್ ಅಂತ. ಅಂದ್ರೆ ಇವನು ಏನ್ ಮಾಡ್ತಾ ಇಲ್ಲ, ಇವನು ಏನನ್ನು ಮಾಡಿಸ್ತಾನೂ ಇಲ್ಲ. ನೋಡಿ, ಇವಾಗ ಎರಡಕ್ಕೂ ಒಂದು ಸ್ವಲ್ಪ ಡಿಫರೆನ್ಸ್ ಇದೆ. ಇವಾಗ ಒಂದು ಯಜಮಾನ ಒಬ್ಬ ಇದ್ದಾನೆ, ಅವನೇನು ಮಾಡ್ತಾ ಇಲ್ಲ, ಆದ್ರೆ ಅವನ ಆಳುಗಳು ಇಟ್ಕೊಂಡು ಇದನ್ನೆಲ್ಲ ಮಾಡಿಸ್ತಾನೆ ಅವನು. ಹಾಗಾಗಿ ಅವನೊಂದು he becomes a doer through some agency. He is not a direct doer, but then he does something through an agency.
ಡೈರೆಕ್ಟ್ ಮಾಡ್ತಾನೆ, ಇಲ್ಲಿ ಪರವಾಗಿಲ್ಲ. ಇದ್ರೂ ಕೂಡ ಇವ್ರುಗಳು ಅವ್ನು ಹೇಳ್ದೆ ಹೋದ್ರೆ ಇವ್ರು ಮಾಡೋದೇ ಇಲ್ಲ ಅಲ್ವಾ. ಹಾಗಾಗಿ ಇವ್ರುಗಳೆಲ್ಲ ಅವ್ನ ನಿಮಿತ್ತವಾಗಿ ಇಟ್ಕೊಂಡು ಇವ್ರುಗಳನ್ನ ಮಾಡ್ತಾರೆ. ಹಾಗಾಗಿ ಆ ತರ ಕೂಡ ಇಲ್ಲಿ ಇಲ್ಲ. ತತ್ವದೃಷ್ಟಿಯಲ್ಲಿ ನೋಡಿದಾಗ ಈ ನೈವ ಕುರುವನ್ನ ಕಾರೆಯನ್ ಅಂತ ಹೇಳುವಾಗ, ನವದ್ವಾರೆ ಪುರೇ ದೇಹಿ ನೈವ ಕುರುವನ್ನ ಕಾರೆಯನ್ ಅಂತ ಹೇಳುವಾಗ, ಈ ಆತ್ಮಜ್ಞಾನಿಯಾಗಿದ್ದಾನಲ್ಲ ಅವನು ಶರೀರ ಬಿಟ್ಟು ಹೋಗಿರಲ್ಲ, ಯಾಕಂದ್ರೆ ಶರೀರ ಇನ್ನೂ ಉಳ್ಕೊಂಡಿದೆ. ಹಾಗಾಗಿ ಆ ಶರೀರದಲ್ಲಿ ಇದ್ದಾನೆ ಅವನು. ಅದಕ್ಕೆ ನವದ್ವಾರೆ ಪುರೇ ದೇಹಿ, ದೇಹಿ ಅಂದ್ರೆ ಆ ಜೀವ, ಅವನು ಇವಾಗ ಜ್ಞಾನಿ ಆಗೋಗ್ಬಿಟ್ಟಿದ್ದಾನೆ. ಅವನು ನೈವ ಕುರುವನ್ನ ಕಾರೆಯನ್, ಆ ಶರೀರದಲ್ಲಿ ಇಟ್ಕೊಂಡಿರ್ತಾನೆ, ಆದ್ರೆ ಅವನು ಏನು ಮಾಡೋದೇ ಇಲ್ಲ, ಯಾವುದನ್ನು ಮಾಡಿಸೋದೂ ಇಲ್ಲ. ಹಾಗಾಗಿ ಮಾಡಿಸೋ ಒಂದು ಕರ್ತೃತ್ವ ಅಂತ ಇದೆಯಲ್ಲ, ಕಾರ್ಯತೃತ್ವ, ಕರ್ತೃತ್ವನೂ ಇಲ್ಲ ಕಾರ್ಯತೃತ್ವನೂ ಇಲ್ಲ ಅಂತ ಎರಡನ್ನೂ ಕೂಡ ಇದು ನಿಷೇಧ ಮಾಡಿದೆ ಗೀತೆಯಲ್ಲೇ ಮಾಡಿದೆ ಅದು. ಸೊ ಹೀಗೆ ನ ಕಿಂಚಿದಪಿ ಕರೋಮಿ ಇತಿಚ ಮಾಹುವು ತಮ್ ಇತ್ಯರ್ಥ. ಅಂತ ಒಂದು ಸ್ವರೂಪ ಯಾವುದಿದೆಯೋ, ಅಂದ್ರೆ ಯಾವುದನ್ನು ಮಾಡದೆ ಎಲ್ಲ ಶರೀರದಲ್ಲೂ ಇದ್ದುಕೊಂಡು ಎಲ್ಲವನ್ನು ಸಾಕ್ಷಿಯಾಗಿ ಇದ್ದುಕೊಂಡಿದೆಯಲ್ಲ, ಅದೇ ಕ್ಷೇತ್ರ ನಮ್ಮ ಚಾವಿ ಮಾಂಬಿದ್ದಿ ಸರ್ವಕ್ಷೇತ್ರೇಶು ಭಾರತ. ಆ ಒಂದು ಸ್ವರೂಪವನ್ನ ಯಾರು ತಿಳ್ಕೊಳ್ತಾರೋ ಅವರು ಅವ್ರಿಗೇನೆ ಮುಕ್ತಿ ಅಂತ ಇರೋದು ಅರ್ಥ, ಕೊನೆಯಲ್ಲಿ ಅರ್ಥ ಅದೇನೆ. ತದುಕ್ತಂ ವಾಸಿಷ್ಠ ರಾಮಾಯಣ ಅಂತ ಹೇಳ್ಬಿಟ್ಟು ಇವರು ಯೋಗ ವಾಸಿಷ್ಠದಿಂದ ಒಂದು ಶ್ಲೋಕ ಕೋಟ್ ಮಾಡ್ತಾ ಇದ್ದಾರೆ. ಇದು ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಕುರ್ವನ್ನಪಿ ಇಹ ಜಗತಾಂ ಮಹತಾಂ ಅನಂತಂ ವೃಂದಂ ನ ಕಿಂಚನ ಕರೋತಿ ಕದಾಚನಾಪಿ ಸ್ವಾತ್ಮನ್ಯ ಅನಸ್ತಮಯ ಸಂವಿಧಿ ಸ್ವಾತ್ಮನಿ ಅನಸ್ತಮಯ ಸಂವಿಧಿ ನಿರ್ವಿಕಲ್ಪೆ ತ್ಯಕ್ತ ಉದಯಸ್ಥಿತಿ ಮತಿ ಸ್ಥಿತ ಏವ ಏಕ ಏವ ಅಂತ ಈ ಶ್ಲೋಕ. ಇದು ಯಾವ್ದಕ್ಕೆ? ಅಧ್ಯಾತ್ಮ ರಾಮಾಯಣ, ಇಲ್ಲ ಅಧ್ಯಾತ್ಮ ರಾಮಾಯಣ ಅದು ಬೇರೆ ಬೇರೆ. ಹೌದು, ಅದು ಬೇರೆ ಬೇರೆ ಗ್ರಂಥಗಳು. ಯೋಗ ವಾಸಿಷ್ಠ ಅನ್ನೋದು ಸುಮಾರು 36,000 ಶ್ಲೋಕಗಳು ಏನೋ ಇದೆ ಅಂತ ಹೇಳ್ತಾರೆ. 36,000 ಶ್ಲೋಕಾಸ್. ಅದನ್ನು ನಮ್ಮ ಮಹಾರಾಜರ ಕಾಲದಲ್ಲಿ 2 ಇದು ವಾಲ್ಯೂಮ್ಸ್ ಅಲ್ಲಿ ಮಾಡಿದ್ದಾರೆ, ಟೀಕೆ ಸಮೇತ, ವ್ಯಾಖ್ಯಾನ ಸಮೇತ ಮಾಡಿದ್ದಾರೆ ಅದನ್ನ. ಹಾಗಾಗಿ ಅದನ್ನ ಸಂಗ್ರಹ ಮಾಡಿ ಎಲ್ಲ ಮಾಡಿದ್ದಾರೆ. ಲಘು ಯೋಗ ವಾಸಿಷ್ಠ ಅನ್ನೋದು ಅದರಿಂದಾನೇ ಸಂಗ್ರಹ ಮಾಡಿರೋ 6,000 ಶ್ಲೋಕ. ಯೋಗ ವಾಸಿಷ್ಠ ಒರಿಜಿನಲ್ ಬಂದ್ಬಿಟ್ಟು 32-36 ಶ್ಲೋಕ, 6,000 ಶ್ಲೋಕ. 6,000 ಶ್ಲೋಕ ಬಂದಿರೋ ಲಘು ವಾಸಿಷ್ಠ, ಅದು ಲಘು ಯೋಗ ವಾಸಿಷ್ಠ. ಆದ್ರೆ ನೀವು ಹೇಳಿದ ಅಧ್ಯಾತ್ಮ ರಾಮಾಯಣ ಅದು ಬ್ರಹ್ಮಾಂಡ ಪುರಾಣದಲ್ಲಿರೋ ಬೇರೆ ಒಂದು ಗ್ರಂಥ. ಅದು ಪೂರ್ತಿ ಅದ್ವೈತವಾಗೇ ಇರುತ್ತೆ. ಅದನ್ನು ನೋಡಿದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಅದು ಹಾಗೆ ಇದೆ ಅಂತ. ಏನಿದೆ ಇಲ್ಲಿ ಯೋಗ ವಾಸಿಷ್ಠದಿಂದ ಒಂದು ಶ್ಲೋಕ ಹೇಳ್ತಾ ಇದ್ದಾರೆ. ಕುರ್ವನ್ನಪಿ ಇಹ ಜಗತಾಂ ಮಹತಾಂ ಅನಂತಂ ವೃಂದಂ. ನೋಡಿದ್ರ, ಇದು ಈ ಆತ್ಮಸ್ವರೂಪ ಅಥವಾ ಬ್ರಹ್ಮಸ್ವರೂಪ ಅಂತ ಚೈತನ್ಯ ಇದೆಯಲ್ಲ, ಅದು ಇಡೀ ಜಗತ್ತನ್ನೇ ಕೂಡ, ಅದು ಅಷ್ಟೊಂದು ವೈವಿಧ್ಯತೆ ಎಲ್ಲ ಕೂಡಿರೋ ಜಗತ್ತನ್ನೆಲ್ಲ ಕೂಡ ಇದು ಮಾಡಿದ್ರು ಕೂಡ, ಅಂದ್ರೆ ಅದನ್ನೆಲ್ಲ ಕ್ರಿಯೇಟ್ ಮಾಡಿದೆ, ಸೃಷ್ಟಿ ಮಾಡಿದ್ರು ಕೂಡ, ಇದು ಕಿಂಚನ ಕರೋತಿ ಅದು ಯಾವುದನ್ನು ಅದು ನಿಜವಾಗಿ ಮಾಡ್ತಾ ಇಲ್ಲ. ಅದು ಕರೋತಿ ಕದಾಚನಾಪಿ, ಯಾವಾಗಲೂ ಕೂಡ ಅದು ಒಂದು ಚೂರು ಕೂಡ ಏನು ಮಾಡೋದೇ ಇಲ್ಲ. ಅದು ಸ್ವಾತ್ಮನಿ ಅನಸ್ತಮಯ ಸಂವಿಧಿ. ನೋಡಿದ್ರ, ಇದು ಸ್ವಾತ್ಮನಿ ಅಂತ ಹೇಳಿದ್ರೆ ಏನು, ತನ್ನ ಒಂದು ವಾಸ್ತವದ ಸ್ವರೂಪ. ಅದು ಎಂಥದ್ದು ಅಂತ ಹೇಳಿದ್ರೆ ಅನಸ್ತಮಯ ಸಂವಿಧಿ, ಅಂದ್ರೆ ಅದು ಅಸ್ತವಾಗೋದೇ ಇಲ್ಲ. ಅದಕ್ಕೆ ಉದಯಾಸ್ತಮನ ಎರಡೂ ಕೂಡ ಇಲ್ಲ ಅದಕ್ಕೆ ಅಂತ ಒಂದು ಸಂವಿತ್ ಸ್ವರೂಪ. ಅಂದ್ರೆ ಕೇವಲ ಪ್ರಕಾಶ ಜ್ಞಾನ ಸ್ವರೂಪ ಅದು ಸಂವಿಧಿ. ಅದು ನಿರ್ವಿಕಲ್ಪವಾದ ಅಂತ ಚೈತನ್ಯ ಸ್ವರೂಪದಲ್ಲಿ ತ್ಯಕ್ತೋದಯ ಸ್ಥಿತಿ ಉದಯ ಸ್ಥಿತಿ ಮತಿ ಸ್ಥಿತ ಏಕ ಏವ. ತ್ಯಕ್ತ ಉದಯ ಸ್ಥಿತಿ ಮತಿ ಅಂತ ಹೇಳಿದ್ರೆ ಏನು, ಉದಯ ಅಂದ್ರೆ ಅದಕ್ಕೆ ಬಿಗಿನಿಂಗ್ ಅಂತ, ಸ್ಥಿತಿ ಅಂತ ಹೇಳಿದ್ರೆ ಆಮೇಲೆ ಸೃಷ್ಟಿ ಸ್ಥಿತಿ ಲಯ ಅಂತ 3 ಹೇಳ್ತೀವಲ್ಲ, ಅದನ್ನೇ ಉದಯ ಸ್ಥಿತಿ ಮತಿ ಸ್ಥಿತ ಏಕ ಏವ. ಹಾಗಾಗಿ ಅದು ಉದಯ ಅಸ್ತಮನ ಯಾವುದೂ ಅದಕ್ಕೆ ಇಲ್ವೇ ಇಲ್ಲ. ಹಾಗಾಗಿ ಅಂತ ಒಂದು ಸ್ವರೂಪವಾಗಿ ಅದು ತಾನಾಗೇ ಇರ್ತಾ ಇದೆ. ಅಂದ್ರೆ ಚೈತನ್ಯ ಸ್ವರೂಪ ಅಂತ ಯಾವುದಿದೆಯೋ ಅದಕ್ಕೆ ಉದಯ ಅಸ್ತಮನ ಅಂತ ಯಾವುದೂ ಇಲ್ವೇ ಇಲ್ಲ. ಅದು ಯಾವಾಗಲೂ ಕೂಡ ಬೆಳಗ್ತಾನೆ ಇದೆ. ಅದು ಅದಕ್ಕೆ ಶ್ರುತಿಯಲ್ಲಿ ಕೂಡ ಏನಿದೆ ಅಂದ್ರೆ, ನಹಿ ದ್ರಷ್ಟು ದೃಷ್ಟೇ ವಿಪರಿಲೋಪ ವಿದ್ಯತೆ ಅವಿನಾಶಿತ್ವ ಅಂತ ಒಂದು ತುಂಬಾ ಪವರ್ಫುಲ್ ಶಬ್ದ ಇದೆ. ಅದು ಶಂಕರಾಚಾರ್ಯರಿಗೆ ಅದು ಅಲ್ಲಲ್ಲಿ ಕೋಟ್ ಮಾಡಿದ್ದಾರೆ ಅದನ್ನ, ಆ ವಾಕ್ಯವನ್ನ. ಅಂದ್ರೆ ಈ ದ್ರಷ್ಟ ಇದ್ದಾನಲ್ಲ, ದ್ರಷ್ಟ ಅನ್ನೋದು ಸಾಮಾನ್ಯವಾಗಿ ಒಂದು ಜೀವ. ಅವನಿಗೆ ಒಂದು ದೃಷ್ಟಿ ಅಂತ ಒಂದು ಚೈತನ್ಯ ಸ್ವರೂಪ ಅವನಿಗೆ ಒಳಗಡೆ ಕಿತ್ಕೊಂಡು ಇದೆಯಲ್ಲ, ಆ ಚೈತನ್ಯ ಸ್ವರೂಪಕ್ಕೆ ಅದಕ್ಕೆ ಅದು ವಿಪರಿಲೋಪ, ಅದು ಲೋಪವಾಗೋದೇ ಇಲ್ಲ ಯಾವಾಗಲೂ ಕೂಡ. ನಮಗೆ ಜಾಗೃತ ಅವಸ್ಥೆ ಆಗಲಿ, ಸ್ವಪ್ನಾವಸ್ಥೆ ಆಗಲಿ, ಸುಷುಪ್ತಿ ಅವಸ್ಥೆ ಆಗಲಿ, ಎಲ್ಲ ಅವಸ್ಥೆಗಳಲ್ಲೂ ಕೂಡ ಅದು ಲೋಪ ಆಗೋದೇ ಇಲ್ಲ. ಅದು ಭದ್ರವಾಗಿ ಹಾಗೆ ಇರುತ್ತೆ. ಆಮೇಲೆ ಹುಟ್ಟು ಇಲ್ಲ, ಸಾವು ಇಲ್ಲ. ಅದಕ್ಕೆ ಕೊನೆ ಕಡಿಮೆ ಆಗೋಯ್ತು ಅಥವಾ ಅದು ಕುಗ್ಗೋಯ್ತು ಅಂತ ಅದು ಯಾವುದೂ ಇಲ್ವೇ ಇಲ್ಲ. ಅದು ಮಾತ್ರ ಒಂದೇ ರೀತಿಯಲ್ಲಿ ಏಕ ರೀತಿಯಲ್ಲಿ ಬೆಳಗ್ತಾನೆ ಇದೆ. ಇದು ಸರಿ ಇಲ್ಲ ಒಂದು ಶರೀರ ಇವನು ತಿಳ್ಕೊಂಡ್ಬಿಡ್ತಾನೆ. ಇಲ್ಲ ಆವಾಗ್ಲೂ ಕೂಡ ಅದೇನು ಆಗೋದಿಲ್ಲ. ನೋಡಿ, ಇವಾಗ ಶರೀರ ಒಬ್ಬನಿಗೆ ಶರೀರ ತ್ಯಾಗ ಆಗೋದ್ಮೇಲೆ ಅವನು ಇನ್ನೊಂದು ಶರೀರಕ್ಕೆ ಹೋಗ್ತಾನೆ. ಆ ಹೋಗೋ ಒಂದು ಇಂಟರ್ವೆಲ್ ಇದೆಯಲ್ಲ, ಆ ಇಂಟರ್ವೆಲ್ ಕೂಡ ಆತ್ಮಸ್ವರೂಪ ಭದ್ರವಾಗೇ ಇರುತ್ತೆ. ಅದು
ಅದು ಯಾತಕ್ಕೆ ಅದರ ಒಂದು ಚಟುವಟಿಕೆ ನಿಮಗೆ ಕಾಣಿಸೋದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರೋ ಈ ಸೂಕ್ಷ್ಮ ಶರೀರ ಕೆಲಸ ಮಾಡ್ತಾ ಇಲ್ಲ. ಅವಾಗ ಸೂಕ್ಷ್ಮ ಶರೀರ ಕೆಲಸ ಮಾಡಬೇಕಾದ್ರೆ ಸ್ಥೂಲ ಶರೀರ ಇರಲೇಬೇಕು, ಅದಕ್ಕೆ ಹಾಗಿರ್ಲೇಬೇಕು. ಆದ್ರೆ ಏನಾಗಿರುತ್ತೆ, ಮುಂಚೆ ಒಂದು ಇದು ಸ್ಥೂಲ ಶರೀರ ಬಿದ್ದೋಗ್ಬಿಟ್ಟಿದೆ, ಅದು ಇವಾಗ ಅದು ತೀರ್ಕೊಂಡ್ಬಿಟ್ಟಿದೆ, ಅದಕ್ಕೆ ಏನು ಕೆಲಸ ಮಾಡೋಕ್ಕೆ ಸಾಮರ್ಥ್ಯ ಇಲ್ಲ. ಅದಕ್ಕೆ ಇವಾಗ ಈ ಜೀವಕ್ಕೆ ಮತ್ತೊಂದು ಸ್ಥೂಲ ಶರೀರ ಸಿಗೋ ಪರ್ಯಂತ ಮಧ್ಯದಲ್ಲಿ ಒಂದು ಅಂತರಾಳ ಅವಸ್ಥೆ ಇದೆಯಲ್ಲ, ಆ ಅವಸ್ಥೆಯಲ್ಲಿ ಬಂದ್ಬಿಟ್ಟು ಈ ಆತ್ಮ ಚೈತನ್ಯ ಭದ್ರವಾಗೇ ಇರುತ್ತೆ, ಸೂಕ್ಷ್ಮ ಶರೀರವನ್ನು ಇರ್ತಾ ಇರುತ್ತೆ, ಆದ್ರೆ ಅದು ಕೆಲಸ ಮಾಡೋಲ್ಲ. ಯಾಕೆಂದ್ರೆ ಸ್ಥೂಲ ಶರೀರ ಸಿಕ್ಕಿಲ್ಲ. ಸ್ಥೂಲ ಶರೀರ ಅಂತ ಒಂದು ಸಿಕ್ಕಿದ್ರೆ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಅದು ಆಕಾಶದಲ್ಲಿ ಇರುತ್ತೆ ಅಂತ ನಾವು ಹೇಳ್ಬೇಕಾಗಷ್ಟೇನೆ. ಯಾಕಂದ್ರೆ ಇದಕ್ಕೆ ಒಂದು ಮಾರ್ಗ ಹೇಳಿದ್ದಾರೆ. ಮಾರ್ಗ ಅಂದ್ರೆ ಈ ನೋಡಿ, ಈ ಭೂಲೋಕ ಅನ್ನೋದು ಈ ಒಂದು ಲೋಕ ಅಂತ ಹೇಳಿದ್ರೆ ಇದಕ್ಕೆ ಮೇಲಿರೋ ಪುಣ್ಯ ಲೋಕಗಳೆಲ್ಲ ಮೇಲ್ಗಡೆ ಇರೋ ಲೋಕ ಅಂತ ಒಂದು ಲೀನಿಯರ್ ಇದು ತೋರಿಸ್ತಿದ್ದಾರೆ ಶಾಸ್ತ್ರದಲ್ಲಿ. ಇದಕ್ಕೆ ಶಾಸ್ತ್ರಗಳ ಪ್ರಮಾಣ. ಇದಕ್ಕಿಂತ ಅಧೋ ಲೋಕ ಅಂತ ಹೇಳಿದ್ರೆ ಇದಕ್ಕಿಂತ ಕೆಳಗಡೆ ಇರೋ ಲೋಕಗಳು. ಹಾಗಾಗಿ 14 ಲೋಕ ಅಂತ ಹೇಳ್ತೀವಲ್ಲ, ಅಲ್ಲಿ 14 ಲೋಕಗಳು ಒಂದ್ರ ಮೇಲೆ ಅಂತ ಇರೋದು. ಈ ಭೂಮಿಗಿಂತ ಕೆಳಗಡೆ ಇರೋದು ಅತಲ ವಿತಲ ಸುತಲ ಪಾತಾಳ ಅಂತ ಹೇಳ್ತಾರಲ್ಲ, ಅದೆಲ್ಲ ಕೆಳಗಡೆ ಇರೋದು, ಲೇಯರ್ಸ್ ಆಗಿ ಇರೋದು ಅಂತ ನಾವು ಒಂದು ಕಲ್ಪನೆ ಇಟ್ಕೊಂಡಿದ್ದೀವಿ. ಅವಾಗ ಏನಾಗುತ್ತೆ, ಈ ಜೀವಕ್ಕೆ ಒಂದು ತುಂಬಾ ಪುಣ್ಯ ಇದ್ರೆ ಅವನು ಉತ್ತಮವಾದ ಲೋಕಕ್ಕೆ ಹೋಗ್ತಾನೆ. ಹಾಗಾಗಿ ಉತ್ತಮ ಲೋಕಕ್ಕೆ ಹೋಗ್ಬಿಟ್ಟು ಅವನು ಮತ್ತೆ ವಾಪಸ್ಸು ಈ ಶರೀರ ಅಲ್ಲಿ ಭೋಗಗಳೆಲ್ಲ ಅನುಭವಿಸ್ಬಿಟ್ಟು ಈ ಶರೀರವನ್ನೇ ಪಡಿತಾನೆ ಅವನು ಮತ್ತೆ ತಿರ್ಗಾ. ಹಾಗಾಗಿ ಇಂಥದ್ದೆಲ್ಲ ಇದೆಲ್ಲ ವ್ಯವಸ್ಥೆ ತೋರಿಸಿದ್ದಾರೆ, ಬ್ರಹ್ಮಸೂತ್ರ ಭಾಷೆ ಇಂಥ ಕಡೆ ಎಲ್ಲ ತೋರಿಸಿದ್ದಾರೆ. ಸೊ ಹೀಗೆ ಇವನು ಏನು ಮಾಡದೆ ಹೋದ್ರು ಕೂಡ ಈ ಚೈತನ್ಯ ಮಾತ್ರ ಅದಕ್ಕೆ ಉದಯ ಅಸ್ತಮನ ಇದು ಲಯ ಅನ್ನೋದೆಲ್ಲ ಯಾವುದೇ ಇಲ್ಲವೇ ಇಲ್ಲ. ಅಂಥದ್ರಲ್ಲಿ ಅವನು ಕರೆಕ್ಟ್ ಅದಕ್ಕೆ ನೈನಂ ಚಿಂದಂತಿ ಶಸ್ತ್ರಾಣಿ ಅಂಥದ್ದೆಲ್ಲ ಈ ಆತ್ಮನಿಗೆ ಹೇಳಿರೋದು. ಸೊ ಇದು ಏಕಏವ ಅಂತ ಇವ್ರು ಯಾತಕ್ಕೆ ಈ ಶ್ಲೋಕ ಇವ್ರಿಗೆ ಜ್ಞಾಪಕ ಬಂತು ಅಂತ ಹೇಳಿದ್ರೆ, ಈ ಶ್ಲೋಕದಲ್ಲಿ ಬಂದಿ ನೋಡಿ, ಸರ್ವತ್ರ ಏಕಃ ಪಶ್ಯತಿ ಜಿಗ್ರಣ ಅಂತ ಇದೆಯಲ್ಲ ಈ ನಮ್ಮ ಹರಿಮಿಡೆ ಸ್ತೋತ್ರದಲ್ಲಿ, ಈ ಶ್ಲೋಕಕ್ಕೆ ಅವರು ಈ ಒಂದು ಯೋಗವಾಸಿಷ್ಠ ಶ್ಲೋಕ ಅದಕ್ಕೆ ಅನುಗುಣವಾಗಿದೆ ಅಂತ ಇವರಿಗೆ ಅದು ಜ್ಞಾಪಕ ಬಂದು ಹೇಳಿದ್ದಾರೆ ಇದರಲ್ಲಿ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಸೊ ಇವಾಗ ಮತ್ತೆ ನಾವು ಒಂದು ರಿವೈಸ್ ಮಾಡ್ಕೊಳ್ತಾ ಈ ಶ್ಲೋಕವನ್ನು ಹೇಳ್ಬಿಟ್ಟು ಮುಂದಿನ ಶ್ಲೋಕಕ್ಕೆ ಪ್ರವೇಶ ಮಾಡೋಣ. ಸರ್ವತ್ರೈಕಃ ಸರ್ವತ್ರೈಕಃ ಪಶ್ಯತಿ ಜಿಘ್ರತ್ಯಥಮುಕ್ತೇ ಸ್ಪೃಷ್ಟಾ ಶ್ರೋತಾ ಬುಧ್ಯತಿ ಚೇತ್ಯಾಹುರಿಮಮ್ಯಂ ಸಾಕ್ಷಿ ಚಾಸ್ತೆ ಕರ್ತೃಷು ಪಶ್ಯನ್ನಿತಿ ಚಾನ್ಯೇ ತಂ ಸಂಸಾರಧ್ವಾಂತವಿನಾಶಂ ಹರಿಮೀಡೆ ತಂ ಸಂಸಾರಧ್ವಾಂತವಿನಾಶಂ ಹರಿಮೀಡೆ. ಇವಾಗ ಮುಂದಿನ ಶ್ಲೋಕಕ್ಕೆ ಇವರೊಂದು ಪೀಠಿಕೆ ಹೇಳಿದ್ದಾರೆ. ಅದರಲ್ಲಿ ಅವರು ಆ ಶ್ಲೋಕದಲ್ಲಿ ಬರುವ ಇದು ಶಾಸ್ತ್ರ ವಿಷಯ ಅಂದರೆ ಉಪನಿಷತ್ತು, ಬ್ರಹ್ಮಸೂತ್ರ ಇಂಥದ್ದೆಲ್ಲ ಏನಾದರೂ ಸ್ವಾರಸ್ಯ ಇದ್ದರೆ ಅದನ್ನು ಅವರು ಅಲ್ಲಿ ಹೇಳ್ತಾ ಇದ್ದಾರೆ, ಆ ವ್ಯಾಖ್ಯಾನದಲ್ಲಿ ಹೇಳ್ತಾ ಇದ್ದಾರೆ. ನಾನು ಏವಂ ಆತ್ಮನಃ ಕರ್ತೃತ್ವಾದಿ ರೂಪತ್ವ ತದ್ರಹಿತತ್ವ ಉಭಯ ಪ್ರತಿಪಾದಿಕ ಶ್ರುತಿಸ್ಮೃತಿಷು ಸತೀಷು ಅನ್ಯತರ ಮಿಥ್ಯಾತ್ವಂ ಕಿಮಿತಿ ಅಂಗೀಕ್ರಿಯತೆ ಉಪಾದಿಕತ್ವಾಭ್ಯಾಂ ಉಭಯೋರಪಿ ವಾಸ್ತವತ್ವೋಪತ್ತೇಹೇ ಅಂತ ಏನು ಆಕ್ಷೇಪ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೋಡಿ ಇವಾಗ ಅದು ಎಲ್ಲ ಮಾಡ್ತಾ ಇದೆ ಅಂತ ಹೇಳಕ್ಕೂ ನಮಗೆ ಕೆಲವು ಶ್ರುತಿ ಇದೆಲ್ಲ ಸಿಗುತ್ತೆ. ವ್ಯವಹಾರ ಪ್ರಪಂಚವನ್ನ ಹೇಳೋ ಶ್ರುತಿ ವಾಕ್ಯಗಳು ಇದೆ, ಸ್ಮೃತಿ ವಾಕ್ಯಗಳು ಇದೆ. ಆದರೆ ಅದೇ ಸಮಯದಲ್ಲಿ ಪಾರಮಾರ್ಥಿಕ ಸ್ಥಿತಿಯನ್ನು ಹೇಳುವ ಶ್ರುತಿ ವಾಕ್ಯಗಳು, ಸ್ಮೃತಿ ವಾಕ್ಯಗಳು ಕೂಡ ಇದೆ. ಎಲ್ಲವೂ ಪ್ರಮಾಣತೆ ಯಾಕೆ ತಗೋಬಾರ್ದು ಅಂತ ಹೇಳ್ಬಿಟ್ಟು ಅದರಲ್ಲಿ ಯಾವುದೋ ಒಂದು ಭಾಗ ಮಾತ್ರ ಮಿಥ್ಯಾ ಅಂತ ಯಾತಕ್ಕೆ ಹೇಳಬೇಕು ಅಂತ ಪ್ರಶ್ನೆ ಮಾಡ್ತಾರೆ. ಒಂದು ಭಾಗ ಯಾವುದೋ ವ್ಯಾವಹಾರಿಕದಲ್ಲಿ ಹೇಳಿರೋದೆಲ್ಲ ಮಿಥ್ಯಾ, ಅಲ್ಲಿ ಹೇಳಿರೋ ವಿಷಯ ಅದೆಲ್ಲ ಕೂಡ ಮಿಥ್ಯಾ, ಆದರೆ ಪಾರಮಾರ್ಥಿಕ ಮಾತ್ರ ಸತ್ಯ ಅಂತ ಯಾತಕ್ಕೆ ಹತ್ರ ಒಂದು ಭಾಗ ಮಾಡಬೇಕು, ಎಲ್ಲವೂ ಕೂಡ ಪ್ರಮಾಣ ತಾನೆ ಅಂತ ಒಂದು ಪ್ರಶ್ನೆ ಮಾಡಿ ಅದಕ್ಕೆ ಉತ್ತರ ಕೊಡ್ತಾರೆ. ಸೊ ಅದೇ ಹೇಳ್ತಾ ಇದ್ದಾರೆ, ಸ್ವಾಭಾವಿಕತ್ವ ಉಪಾಧಿಕತ್ವಾಭ್ಯಾಂ ಉಭಯೋರಪಿ ವಾಸ್ತವತ್ವೋಪತ್ತೇ. ಸ್ವಾಭಾವಿಕತ್ವ ಅಂತ ಹೇಳೋ ನಮ್ಮ ವಾಸ್ತವವಾದ ಸ್ವಭಾವ ಎಂಥದ್ದು ಅಂತ ಹೇಳಕ್ಕೆ ಕೆಲವು ಶ್ರುತಿ ಸ್ಮೃತಿಗಳೆಲ್ಲ ಇದೆ. ನಮ್ಮ ಔಪಾಧಿಕವಾದ ಒಂದು ಸ್ಥಿತಿ ಇದೆಯಲ್ಲ, ಶರೀರದೊಡೆ ಸೇರಿರೋದು ಜೀವ ಅಂತ ಹೇಳೋದು, ಅಂಥದಕ್ಕೆಲ್ಲ ಹೇಳೋಕ್ಕೂ ಶ್ರುತಿ ಇದೆ. ಎರಡೂ ಕೂಡ ಇರೋವಾಗ ನೀವು ಯಾತಕ್ಕೆ ಒಂದು ಈ ವ್ಯಾವಹಾರಿಕ ವಿಷಯವನ್ನ, ಔಪಾಧಿಕ ವಿಷಯವನ್ನ ಮಿಥ್ಯಾ ಅಂತ ಯಾತಕ್ಕೆ ಹೇಳಬೇಕು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಇವರು ಸಮರ್ಪಕವಾಗಿ ಉತ್ತರ ಕೊಡ್ತಾರೆ. ಅನ್ಯತರ ಮಿಥ್ಯಾತ್ವೇ ವಾ ಅಕರ್ತೃತ್ವಾದೇಹೇ ಏವ ಮಿಥ್ಯಾತ್ವಂ ಕಿಂ ನ ಸ್ಯಾತ್ ಇತಿ ಆಶಂಕ್ಯ ಸ್ವತೋ ವಿರುದ್ಧದ್ವಯ ಉಪಾದಿತೋ ಅಪಿ ಏಕತ್ರ ಘಟನಾ ಅಸಂಭವಾತ್ ಸ್ಫಟಿಕೆ
ಔಪಾಧಿಕ ರಕ್ತಿಮೋ ವಾಸ್ತವತ್ವ ಅದರ್ಶನಾತ್ ಕರ್ತೃತ್ವಾದೇಃ ವಾಸ್ತವತ್ವೇ च ಸುಷುಪ್ತ್ಯಾದೌ अपि तत् प्रसंगात् सुषुप्त्यादौ अपि तत् प्रसंगात् कर्तृत्वादेरेव कार्यकारणान्वय व्यतिरेक अनुविधाನ ದರ್ಶನಾತ್ ಅಂತ. ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ ಈ ಮಿಥ್ಯಾವಯ ಯಾವುದನ್ನ ಯಾತಕ್ಕೆ ನಾವು ಕೆಲವನ್ನ ಮಿಥ್ಯಾ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ನಮಗೆ ವ್ಯಾವಹಾರಿಕ ಪ್ರಪಂಚದಲ್ಲಿ ನಮಗೆ ಕರ್ತೃತ್ವ ಭೋಕ್ತೃತ್ವ ಅದರ ಕಾಣಿಸ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಪಾರಮಾರ್ಥಿಕವಾದ ಬ್ರಹ್ಮದೃಷ್ಟಿ ಮುಕ್ತಿ ಅಂತ ಅಷ್ಟು ದೂರ ಹೋಗೋದು ಬೇಡ. ನಮ್ಮ ದೈನಂದಿನ ಜೀವನದಲ್ಲೇನೆ ಕೂಡ ನಮಗೆ ಜಾಗೃತ ಅವಸ್ಥೆಯಲ್ಲಿ ಸ್ವಪ್ನಾವಸ್ಥೆಯಲ್ಲಿ ಕರ್ತೃತ್ವ ಭೋಕ್ತೃತ್ವ ಎಲ್ಲ ಕಾಣಿಸ್ತಾ ಇದೆ ನಮಗೆ. ಅದೇ ಸುಷುಪ್ತಿ ಅವಸ್ಥೆಗೆ ಹೋದಾಗ ನಮಗೆ ಕರ್ತೃತ್ವ ಭೋಕ್ತೃತ್ವ ಇರ್ತಾ ಇಲ್ಲ ಅಲ್ವಾ. ನಮ್ಮ ಅನುಭವದಲ್ಲಿ ಕರ್ತೃತ್ವ ಭೋಕ್ತೃತ್ವ ಸೃಷ್ಟಿ ನಿಲ್ವೇ ಇಲ್ಲ. ಹಾಗಿರುವಾಗ ನಾವು ಈ ತರ ಒಂದು 2 ಸ್ತರಗಳನ್ನ ನಾವು ಖಂಡಿತ ಒಪ್ಪಲೇಬೇಕಾಗುತ್ತೆ. ಅದನ್ನ ನಾವು ಎರಡೂ ಕೂಡ ನಮಗೆ ಸತ್ಯ ಅಂತ ಹೇಳಕ್ಕೆ ನಮಗೆ ಬರ್ತಾ ಇಲ್ಲ ಅಂತ ಅದಕ್ಕೆ ಇವರು ಯುಕ್ತಿ ಅದೆಲ್ಲ ಸೇರಿಸಿ ಹೇಳ್ತಾ ಇದ್ದಾರೆ. ಅವ್ರಿಗೆ ಹೇಳ್ತಾರೆ ಮತ್ತೆ ನೋಡೋಣ. ಅನ್ಯತರ ಮಿಥ್ಯಾತ್ವೇ ವಾ ಅಕರ್ತೃತ್ವಾದೇಹೇ ಏವ ಮಿಥ್ಯಾತ್ವಂ ಕಿಂ ನ ಸ್ಯಾತ್. ಇವಾಗ ನೀವು ಪ್ರಶ್ನೆ ಮಾಡೋದು ಏನ್ ಕೇಳ್ತಾರೆ ಅಂದ್ರೆ ವ್ಯಾವಹಾರಿಕ ಪ್ರಪಂಚ ಅಥವಾ ಔಪಾಧಿಕ ಶರೀರ ಅದಕ್ಕೆಲ್ಲ ಇರೋ ಒಂದು ಚಟುವಟಿಕೆ ಅದೇ ಹೇಳೋ ಒಂದು ಶ್ರುತಿ ಇದೆ. ಆಮೇಲೆ ಪಾರಮಾರ್ಥಿಕವಾಗಿ ಅವುಗಳೆಲ್ಲ ಇಲ್ಲ ಅಂತ ಹೇಳೋ ಶ್ರುತಿಗಳು ಇದೆ. ಈ ಎರಡರಲ್ಲಿ ನೀವು ಏನ್ ಮಾಡ್ತಾ ಇದ್ದೀರಾ, ಔಪಾಧಿಕವಾಗಿರೋದನ್ನ ಮಾತ್ರ ತಳ್ಳಿಬಿಡ್ತಾ ಇದ್ದೀರಾ ಬೇಡ ಅಂತ. ಆದ್ರೆ ನಾವು ಯಾತಕ್ಕೆ ಈ ಪಾರಮಾರ್ಥಿಕವಾಗಿರೋ ಈ ಸ್ವಾಭಾವಿಕವಾಗಿರೋ ಶ್ರುತಿ ಸ್ಮೃತಿಗಳನ್ನ ಅದನ್ನ ಯಾಕೆ ತಳ್ಳಬಾರ್ದು ಅಂತ ಅವ್ನು ಕೇಳ್ತಾನೆ. ಅದನ್ನ ಯಾಕೆ ನಾವು ಇಲ್ಲ ಅಂತ ಹೇಳ್ಬಾರ್ದು, ಇದನ್ನ ಮಾತ್ರ ಯಾಕೆ ನೀವು ಇಲ್ಲ ಅಂತ ಹೇಳ್ತೀರಾ ಅಂತ ಕೇಳ್ತಾನೆ. ಅದಕ್ಕೆ ಅವರು ಉತ್ತರ ಕೊಡ್ತಾ ಇದ್ದಾರೆ. ಆ ಸ್ವಾಭಾವಿಕವಾಗಿರೋದನ್ನ ನಾವು ತಳ್ಳಿದ್ರೆ ನಮಗೆ ಅದು ಅನುಭವಕ್ಕೆ ವಿರೋಧ ಆಗ್ತಾ ಇದೆ ನೋಡು ಅಂತ ತೋರಿಸ್ತಾ ಇದ್ದಾರೆ. ಅದೇ ಅವ್ರು ಕೊಡೋ ಯುಕ್ತಿ. ಸೊ ಹಾಗಾಗಿ ಇತ್ಯಾಶಂಕ್ಯ ಸ್ವತೋ ವಿರುದ್ಧ ದ್ವಯಸ್ಯ ಉಪಾದಿತೋಪಿ ಏಕತ್ರ ಘಟನ ಅಸಂಭವ ಅಂತ ನೋಡಿದ್ರ ಅದು ಎರಡು ವಿರುದ್ಧವಾಗಿರೋ ಒಂದು ಎರಡು ವಿಷಯಗಳು ಒಂದೇ ಸಮಯದಲ್ಲಿ ಇರೋದಕ್ಕೆ ಸಾಧ್ಯವಿಲ್ಲ ಅಂತ. ಒಂದೇ ಸಮಯದಲ್ಲಿ ಏಕಕಾಲದಲ್ಲಿ ಒಂದೇ ಅಧಿಕರಣದಲ್ಲಿ ಇರೋದಕ್ಕೆ ಸಾಧ್ಯವಿಲ್ಲ. ಇವಾಗ ಕತ್ತಲೆ ಮತ್ತು ಬೆಳಕು ಅಂತ, ಇವಾಗ ಕತ್ತಲೆ ಮತ್ತು ಬೆಳಕು ಎರಡು ಕೂಡ ಒಂದೇ ಸಮಯದಲ್ಲಿ ಒಂದೇ ಕಡೆ ಇರೋದಕ್ಕೆ ಸಾಧ್ಯವಿಲ್ಲ. ಯಾವ್ದಾದ್ರು ಒಂದಿರ್ಬೋದು, ಇನ್ನೊಂದು ತಿರೋಭೂತವಾಗಿರ್ಬೋದು. ಹಾಗಾಗಿ ಅದನ್ನ ಇವರು ತಿಳಿಸ್ತಾ ಇದ್ದಾರೆ. ಅದು ಒಂದು ಯುಕ್ತಿ ಕೊಡ್ತಾ ಇದ್ದಾರೆ. ಅಸಂಭವಾತ್ ಸ್ಫಟಿಕೆ ಔಪಾಧಿಕ ರಕ್ತಿಮೋ ವಾಸ್ತವತ್ವ ಅದರ್ಶನಾತ್. ನೋಡಿದ್ರ ಈ ಸ್ಫಟಿಕ ಅಂತ ಇದೆಯಲ್ಲ ನೋಡಿ, ಅಲ್ಲಿ ಏನಾಗಿದೆ ಅಂದ್ರೆ ಒಂದು ಸ್ಫಟಿಕ ಲಿಂಗ ಇದೆ ಸ್ವಲ್ಪ ದೂರದಲ್ಲಿ ದೇವಸ್ಥಾನದಲ್ಲಿ. ಅವರು ಅರ್ಚನೆ ಮಾಡಿ ಇಟ್ಟಿದ್ದಾರೆ. ನಾವು ದೂರದಿಂದ ದರ್ಶನ ಮಾಡಕ್ ಬರ್ತೀವಿ. ನಾವು ದೂರದಿಂದ ನೋಡುವಾಗ ನಮ್ಗೆ ಏನಾಗುತ್ತೆ, ಆ ಸ್ಫಟಿಕ ಲಿಂಗದ ಪಕ್ಕದಲ್ಲಿ ಒಂದು ಹೂ ಇಟ್ಟಿರ್ತಾರೆ, ಕೆಂಪು ದಾಸವಾಳ ಹೂ ಇಟ್ಟಿದ್ರೆ ನಮಗೆ ಆ ಸ್ಫಟಿಕ ಲಿಂಗವು ಕೆಂಪು ಕಾಣಿಸುತ್ತೆ ನಮಗೆ. ಆದ್ರೆ ವಾಸ್ತವವಾಗಿ ವಿಷಯ ತಿಳಿದವರಿಗೆ ಗೊತ್ತಾಗುತ್ತೆ ಇದು ಸ್ಫಟಿಕಕ್ಕೆ ಲಿಂಗಕ್ಕೆ ವಾಸ್ತವವಾಗಿ ಅದಕ್ಕೆ ಬಣ್ಣ ಇಲ್ಲ, ಈ ಹೂವಿನ ಬಣ್ಣ ಅಲ್ಲಿ ಕಾಣಿಸ್ತಾ ಇದೆ ಅಷ್ಟೇ ಅಂತ ತಿಳುವಳಿಕೆ ಇರೋರಿಗೆ ಗೊತ್ತಾಗುತ್ತೆ ಅದು. ಹಾಗಾಗಿ ಎರಡೂ ನಮಗೆ ಸೇರ್ಕೊಂಡೆ ಕಾಣಿಸೋವಾಗಲೂ ಕೂಡ ಅದು ಆ ಸ್ಫಟಿಕದಲ್ಲಿ ನಾವು ಎರಡು ಒಂದೇ ಸಮಯಕ್ಕೆ ಇದೆ ಅಂತ ನಮ್ಗೆ ಹೇಳಕ್ ಬರೋದೇ ಇಲ್ಲ ಅದು. ಹಾಗಾಗಿ ಆ ಒಂದು ಯುಕ್ತಿನ ಕೊಡ್ತಾ ಇದ್ದಾರೆ. ಅದರ್ಶನಾತ್ ಕರ್ತೃತ್ವಾದೇಹೇ ವಾಸ್ತವತ್ವೇ ಚ ಸುಷುಪ್ತ್ಯಾದೌ ಅಪಿ ತತ್ ಪ್ರಸಂಗಾತ್. ಇವಾಗ ಕರ್ತೃತ್ವಾದಿಗಳೆಲ್ಲ ನಮಗೆ ಜಾಗದಲ್ಲಿ ಕರ್ತೃತ್ವಾದಿಗಳಿದೆಯಲ್ಲ ಅದನ್ನ ನಾವು ವಾಸ್ತವ ಅಂತ ಇಟ್ಕೊಂಡ್ರೆ ಅದೇನಾಗುತ್ತೆ, ವಾಸ್ತವವಾಗಿರೋದು ನಮ್ಮನ್ನ ಬಿಟ್ಟು ಹೋಗ್ಲೇಬಾರದು. ಅದು ನಮ್ಮ ಸ್ವಭಾವ ಆಗಿದ್ರೆ ನಮ್ಮನ್ನ ಬಿಟ್ಟು ಹೋಗಬಾರ್ದಾಗಿತ್ತು ಅದು. ಆದ್ರೆ ಸುಷುಪ್ತಿನಲ್ಲಿ ಅವುಗಳು ಕಾಣಿಸ್ಕೊಳ್ತಾ ಇಲ್ಲ. ಹಾಗಾಗಿ ಇದು ತುಂಬಾ ಬಲವಾದ ಯುಕ್ತಿ. ಅದ್ವೈತಿಗಳು ಇಟ್ಕೊಂಡಿರೋ ಯುಕ್ತಿ ಯಾವುದು ಅಂದ್ರೆ ಇದು ತುಂಬಾ ಬಲವಾದ್ದು. ನಮಗೆ ಸಂಸಾರ ಆಗಲಿ ಕರ್ತೃತ್ವ ಭೋಕ್ತೃತ್ವ ಅಂದ್ರೆ ಸುಖ ದುಃಖ ಭೋಗ ಇದೆಲ್ಲವೂ ಕೂಡ ನಮಗೆ ಜಾಗೃತ ಅವಸ್ಥೆ ಸ್ವಪ್ನದ ಅವಸ್ಥೆಯಲ್ಲಿ ಮಾತ್ರ ಇದೆಯೇ ಹೊರತು ಸುಷುಪ್ತಿ ಅವಸ್ಥೆಯಲ್ಲಿ ಇವುಗಳೆಲ್ಲ ಇರೋದೇ ಇಲ್ಲ. ಅದರಿಂದ ನಮ್ಗೆ ಏನ್ ತೀರ್ಮಾನ ಮಾಡುವುದು ಅಂತ ಹೇಳಿದ್ರೆ, ಸಂಸಾರ ಅನ್ನೋದು ಕರ್ತೃತ್ವ ಭೋಕ್ತೃತ್ವ ಅನ್ನೋದು ನಮ್ಮ ಸ್ವಾಭಾವಿಕವಾದ ಧರ್ಮವಾಗಿ ಇದ್ದಿದ್ರೆ ಅವಾಗಲೂ ಇರಬೇಕಾಗಿತ್ತು. ಯಾವಾಗ ಸುಷುಪ್ತಿಯಲ್ಲಿ ಕೂಡ ಅದು ಬಿಟ್ಟೋಗದೆ ಇರಬೇಕು. ಯಾತಕ್ಕೆಂದ್ರೆ ಇದಕ್ಕೆ ಏನು ಬೇಸಿಕ್ ಆಗಿ ಇದಕ್ಕೆ ಏನು ಫಂಡಮೆಂಟಲ್ ಯುಕ್ತಿ ಏನು ಅಂತ ಹೇಳಿದ್ರೆ, ಒಂದು ವಸ್ತು ತನ್ನ ಸ್ವಭಾವವನ್ನ ಯಾವಾಗಲೂ ಕೂಡ ಕಳ್ಕೊಳ್ಳೋದೇ ಇಲ್ಲ. ಅದರ ಸ್ವಭಾವವನ್ನು ಅದು ಯಾವುದೇ ಸಂದರ್ಭದಲ್ಲಿ ಕೂಡ ಕಳ್ಕೊಳ್ಳೋದಿಲ್ಲ. ಏನಾಗ್ಬೋದು ಅಂತ ಹೇಳಿದ್ರೆ ಅದರ ಸ್ವಭಾವ ಅನ್ನೋದು ಕೆಂಚಿತ್ ಕಾಲ ಸ್ಥಿರೋಭೂತವಾಗಿರ್ಬೋದು. ಆದ್ರೆ ಅದು ಒಂದ್ಸತಿ ಇದೆ ಇನ್ನೊಂದ್ಸತಿ ಇಲ್ಲ ಅಂತ ಆಗೋದ್ರೆ ಅದನ್ನ ಸ್ವಭಾವ ಅಂತ ಹೇಳಕ್ ಬರೋದೇ ಇಲ್ಲ ಅದನ್ನ ಅಂತ. ಅವಾಗ ಏನಾಯ್ತು, ಇವಾಗ ಏನಾಯ್ತು, ಅನ್ವಯ ವ್ಯತಿರೇಕ ಅಂತ ಇವ್ರು ಹೇಳ್ತಾ ಇದ್ದಾರೆ. ಕಾರ್ಯಕಾರಣ ಅನ್ವಯ ವ್ಯತಿರೇಕ ಅನುವಿಧಾಯನ ದರ್ಶನ ಅಂತ. ಇವಾಗ ಏನಾಗುತ್ತೆ, ಅನ್ವಯ ವ್ಯತಿರೇಕ ಅಂತ ಹೇಳಿದ್ರೆ ಏನು, ಈ ಕಾರ್ಯ ಇದ್ರೆ ಸರಿ, ಕಾರಣ ಇದ್ರೆ ಕಾರ್ಯ ಉಂಟಾಗುತ್ತೆ,
ಕಾರಣ ಇಲ್ಲದೆ ಹೋದ್ರೆ ಕಾರ್ಯ ಇರೋದಿಲ್ಲ. ಮೃತ್ತಿದ್ರೆ ಘಟ ಉಂಟಾಗುತ್ತೆ, ಮೃತ್ತಿಲ್ಲದೆ ಹೋದ್ರೆ ಘಟ ಉಂಟಾಗೋಕ್ಕೆ ಸಾಧ್ಯವಿಲ್ಲ ಅಂತ. ಅದೇ ತರನೇ ಇಲ್ಲಿ ಶರೀರ ಇಂದ್ರಿಯಗಳು ಇವುಗಳೆಲ್ಲ ಇದ್ರೆ ನಮಗೆ ಕಾರ್ಯ ಇದು ಕರ್ತೃತ್ವ ಭೋಕ್ತೃತ್ವ ಅದೆಲ್ಲ ಇರುತ್ತೆ. ಶರೀರ ಇಂದ್ರಿಯಗಳೆಲ್ಲ ಯಾವಾಗ ಲಯವಾಗೋಗುತ್ತೋ ಆ ಸಂದರ್ಭದಲ್ಲಿ ನಮಗೆ ಕಾರ್ಯ ಇದು ಕರ್ತೃತ್ವ ಭೋಕ್ತೃತ್ವ ಕೂಡ ಇರೋದಿಲ್ಲ ಅಂತ. ಇವಾಗ ಶರೀರ ಇಂದ್ರಿಯಗಳೆಲ್ಲ ಕೂಡ ಯಾತಕ್ಕೆ ಒಂದು ಸಂದರ್ಭದಲ್ಲಿ ಇಲ್ಲದೆ ಹೋಗ್ಬೇಕು ಅಂತ ಕೇಳಿದ್ರೆ ಇದಕ್ಕೊಂದು ಬಲವಾಗಿ ಯುಕ್ತಿ ಇಟ್ಕೊಂಡಿದ್ದೀವಿ. ನೋಡು, ನಮ್ಮಲ್ಲಿ ಚೈತನ್ಯ ಸ್ವರೂಪ ಇದೆ, ನಾವು ಚೈತನ್ಯ ಸ್ವರೂಪವಾಗಿದ್ದೀವಿ. ನಾವು ಈ ಚೈತನ್ಯ ಸ್ವರೂಪ ಮಾತ್ರ ಜಾಗೃತ ಅವಸ್ಥೆ ಆಗಲಿ, ಸ್ವಪ್ನಾವಸ್ಥೆ ಆಗಲಿ, ಸುಷುಪ್ತಿ ಅವಸ್ಥೆ ಆಗಲಿ ಎಲ್ಲ ಸಮಯದಲ್ಲೂ ಇದ್ಕೊಂಡೇ ಇದೆ ಅದು. ಆದ್ರೆ ಈ ಶರೀರ ಇಂದ್ರಿಯಗಳೆಲ್ಲ ಇದೆಯಲ್ಲ ಅವುಗಳು ಮಾತ್ರ ಏನಾಗುತ್ತೆ ಅಂತ ಹೇಳಿದ್ರೆ, ಜಾಗೃತ ಅವಸ್ಥೆಯಲ್ಲಿ ಶರೀರ ಇಂದ್ರಿಯಗಳು ಎಲ್ಲವೂ ಕೂಡ, ಮನಸ್ಸು ಎಲ್ಲವೂ ಕೂಡ ಇರುತ್ತೆ. ಸ್ವಪ್ನಾವಸ್ಥೆಗೆ ಹೋದಾಗ ಏನಾಗುತ್ತೆ, ಶರೀರ ಎಲ್ಲ ಬಿದ್ದೋಗ್ಬಿಡುತ್ತೆ ಅಂತ ಹೇಳಿದ್ರೆ ಅದು ಇಲ್ಲದೆ ಹೋಗ್ಬಿಡುತ್ತೆ. ಅದು ಅಂದ್ರೆ ಅನುಭವಕ್ಕೆ ಬರೋದಿಲ್ಲ, ಇಂದ್ರಿಯಗಳು ಕೂಡ ಅನುಭವಕ್ಕೆ ಬರೋದಿಲ್ಲ, ಮನಸ್ಸು ಮಾತ್ರ ಕೆಲಸ ಮಾಡ್ತಾ ಇರುತ್ತೆ. ಅದು ಮನಸ್ಸು ಮಾತ್ರ ಒಂದು ಸ್ವಪ್ನ ಪ್ರಪಂಚವನ್ನ ಸೃಷ್ಟಿ ಮಾಡಿ ಸ್ವಪ್ನ ಅಂತ ಅನುಭವ ಬರುತ್ತೆ ನಮಗೆ. ಸುಷುಪ್ತಿಗೆ ಹೋಗುವಾಗ ಏನಾಗುತ್ತೆ, ಮನಸ್ಸು ಕೂಡ ಲಯ ಆಗೋಗ್ಬಿಡುತ್ತೆ. ಆದ್ರೆ ಇವುಗಳೆಲ್ಲ ಒಂದು ಸತಿ ಇದ್ದು ಇನ್ನೊಂದು ಸತಿ ಹೋಗ್ಬಿಡುತ್ತೆ ಅಂತ ಇರುವಾಗ ಚೈತನ್ಯ ಮಾತ್ರ ಯಾವಾಗಲೂ ಕೂಡ ಹೋಗ್ದೇನೆ ಇದೆ. ಅದೇ ನಮಗೆ ಮುಖ್ಯವಾದ ಫಂಡಮೆಂಟಲ್ ಯುಕ್ತಿ. ಅದೇನೆ ನಮಗೆ ಆತ್ಮ ಚೈತನ್ಯ ಅಂತ ನಮಗೆ ಪ್ರಕಾಶ ಸ್ವರೂಪವಾಗಿ ನಾವು ಇದ್ದೀವಲ್ಲ, ಆ ನಾವು ಮಾತ್ರ ಯಾವಾಗಲೂ ಕೂಡ ಇಲ್ಲದೆ ಹೋಗ್ತಾನೆ ಇಲ್ಲ. ಆದ್ರೆ ಈ ಶರೀರ ಇಂದ್ರಿಯಗಳು ಮನಸ್ಸು ಎಲ್ಲ ಕೂಡ ಒಂದಾನೊಂದು ಸಮಯದಲ್ಲಿ ಇರುತ್ತೆ, ಇನ್ನೊಂದು ಸಮಯದಲ್ಲಿ ಇಲ್ಲದೆ ಹೋಗ್ಬಿಡುತ್ತೆ ಅಂತ ಆಗ್ತಾ ಇದೆ. ಆದ್ರೆ ಈ ಆತ್ಮ ಸ್ವರೂಪವಾಗಿರೋ ನಾವು ಮಾತ್ರ ಯಾವಾಗಲೂ ಕೂಡ ಇದ್ಕೊಂಡೇ ಇದ್ದೀವಿ. ನಾವು ನ ಅಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಅಂತ ಹೇಳ್ಬಿಟ್ಟು ಈ ಸ್ವತ್ಸ್ವರೂಪ ಅಂತ ಚಿತ್ಸ್ವರೂಪ ಅಂತ ಇದೆಯಲ್ಲ, ಅದಕ್ಕೆ ಅಭಾವ ಇಲ್ಲದೆ ಹೋಗೋದು ಅಂತ ಸ್ಥಿತಿ ಬರೋದೇ ಇಲ್ಲ ಅನ್ನೋದಕ್ಕೆ ಯುಕ್ತಿನೂ ಇದೆ. ಆಮೇಲೆ ಆ ಶ್ರುತಿ ನಾನು ಇವಾಗ ಹೇಳಿದ್ನಲ್ಲ, ನಹಿ ದ್ರಷ್ಟು ದೃಷ್ಟೇ ವಿಪರಿಲೋಪ ವಿದ್ಯತೆ ಅವಿನಾಶಿತ್ವಾತ್ ಅಂತ, ಅದಕ್ಕೆ ನಾಶ ಇರೋದೇ ಇಲ್ಲ, ವಿಪರಿಲೋಪ ಬರೋದೇ ಇಲ್ಲ. ಆದ್ರೆ ಇವುಗಳಿಗೆ ಮಾತ್ರ ಒಂದು ಕಡೆ ಇದೆ, ಇನ್ನೊಂದು ಸಮಯದಲ್ಲಿ ಇಲ್ಲದೆ ಹೋಗ್ಬಿಡ್ತಾ ಇದೆ. ಅದರಿಂದ ಈ ಶರೀರ ಇಂದ್ರಿಯಗಳೆಲ್ಲ ಕೂಡಿರೋನು ನಾನು ಅಂತ ಇರೋದು ಅದು ನಮಗೆ ಔಪಾದಿಕ, ಅದು ನಮಗೆ ಸ್ವಾಭಾವಿಕ ಅಲ್ಲ. ಅದು ಆದ್ರೆ ಚೈತನ್ಯದಿಂದ ನಾನು ಚೈತನ್ಯವೇ ಅದು ಕೂಡಿರೋದು ಅಂತ ಹೇಳಕ್ಕಾಗೋದಿಲ್ಲ. ನನ್ನ ಸ್ವರೂಪವೇ ಚೈತನ್ಯ ಅನ್ನೋದು ಅದು ನಮಗೆ ಸ್ವಾಭಾವಿಕ, ಯಾಕಂದ್ರೆ ಅದು ಯಾವಾಗಲೂ ಕೂಡ ಹೋಗೋದೇ ಇಲ್ಲ ನಮ್ಮನ್ನು ಬಿಟ್ಟು ಅಂತ. ಸೊ ಹೀಗೆ ನಮಗೆ ನೋಡಿ. ಆಮೇಲೆ ಇನ್ನೊಂದು ಯುಕ್ತಿನೂ ಇದೆ, ಯಾವುದು ವಾಸಾಂಸಿ ಜೀರ್ಣಾನಿ ಅಂತ ಹೇಳುವಾಗ ಈ ಶರೀರ ಒಂದ್ಸತಿ ಈ ಶರೀರ ಇವಾಗ ಇದು ಪಡ್ಕೊಂಡಿದ್ದೀವಿ, ಇದು ಹೊಟ್ಟೋಗ್ಬಿಡುತ್ತೆ, ಇನ್ನೊಂದು ಸಂದರ್ಭದಲ್ಲಿ ಇನ್ನೊಂದು ಶರೀರ, ಬೇರೆ ಒಂದು ಶರೀರ ಪಡ್ಕೊಳ್ತೀವಿ, ಆ ಥರ ಒಂದಿದೆ. ಆಮೇಲೆ ಸ್ಥೂಲ ಶರೀರಕ್ಕೆ ಅದಾಯಿತು. ಸೂಕ್ಷ್ಮ ಶರೀರಕ್ಕೆ ಏನು ಹೇಳೋಣ ಅಂತ ಕೇಳಿದ್ರೆ, ಸೂಕ್ಷ್ಮ ಶರೀರದಲ್ಲಿ ಕೂಡ ಅದು ಪಂಚಭೂತಗಳಿಂದ ಆಗಿರೋದು ಅಂತ ಒಂದು ಕಾರಣ. ಇನ್ನೊಂದು ಅದರಲ್ಲಿ ವಿಕಾರಗಳು ಉಂಟಾಗ್ತಾ ಇದೆ. ಅದಕ್ಕೆ ಹೊಸ ಚಿಂತನೆಗಳು, ಭಾವನೆಗಳು, ಜ್ಞಾನಗಳೆಲ್ಲ ಬಂದು ಸೇರ್ಕೊಳ್ತಾ ಇದೆ. ಕೆಲವುದೆಲ್ಲ ಬಿಟ್ಟು ಹೋಗ್ತಾ ಇದೆ, ಇಂಥದ್ದೆಲ್ಲ ಆಗ್ತಾ ಇದೆ, ಇದಕ್ಕೆ ವಿಕಾರ ಆಗ್ತಾ ಇದೆ, ಬಿಟ್ಟು ಹೋಗ್ತಾ ಇದೆ ಇದಕ್ಕೆ. ಹಾಗಾಗಿ ಅದು ಕೂಡ ನಮಗೆ ವಾಸ್ತವವಾದ ಆತ್ಮ ಅಂತ ಹೇಳಕ್ ಬರೋದಿಲ್ಲ ಅಂತ ಒಂದು ಯುಕ್ತಿ. ಇನ್ನೊಂದು ಯುಕ್ತಿ ಯಾವುದು ಅಂತ ಹೇಳಿದ್ರೆ, ಈ ಒಂದು ಸೂಕ್ಷ್ಮ ಶರೀರ ಅನ್ನೋದು ಒಂದಾನೊಂದು ಸಂದರ್ಭದಲ್ಲಿ ಅದು ಪಂಚಭೂತಗಳಿಂದ ಉಂಟಾಗಿದೆ ಅನ್ನೋದು ಶಾಸ್ತ್ರ ಹೇಳಿ ನಮಗೆ ತಿಳಿಯುತ್ತೆ. ಅದು ಆದರೆ ಅದಕ್ಕೆ ಕೂಡ ಒಂದು ಮುಕ್ತಾಯ ಇದೆ. ಯಾವಾಗ ಅಂತ ಹೇಳಿದ್ರೆ ಆ ಮೋಕ್ಷ ಸಮಯದಲ್ಲಿ ಅದು ಕೂಡ ಇಲ್ಲದೆ ಹೋಗ್ಬಿಡುತ್ತೆ. ಯಾವುದೋ ಸೂಕ್ಷ್ಮ ಶರೀರ ಕೂಡ ಅದಕ್ಕೆ ನಾಶ ಉಂಟಾಗಿದೆ ಅಂತ ಉಂಟು ಅಂತ ಶ್ರುತಿ ಹೇಳುತ್ತೆ ನಮಗೆ. ಹಾಗಾದ್ರೆ ಏನಾಯ್ತು, ಈ ಚೈತನ್ಯಕ್ಕೆ ಮಾತ್ರ ಹುಟ್ಟು ಇಲ್ಲ, ಸಾವು ಇಲ್ಲ, ಅದಕ್ಕೆ ಮುಕ್ತಾಯನೂ ಇಲ್ವೇ ಇಲ್ಲ. ಆದ್ರೆ ಇವುಗಳಿಗೆಲ್ಲ ಒಂದಾನೊಂದು ಸಮಯದಲ್ಲಿ ಉತ್ಪತ್ತಿ ಇದೆ, ಇನ್ನೊಂದು ಸಮಯದಲ್ಲಿ ನಾಶ ಇದೆ. ಆ ನಾಶ ಆಗಕ್ಕೆ ಬೇರೆ ಬೇರೆ ಕಾರಣ ಇರ್ಬೋದು, ಆದ್ರೆ ಖಂಡಿತ ಅವುಗಳೆಲ್ಲ ಯಾವಾಗಲೂ ಶಾಶ್ವತ ಅಲ್ಲ ಅಂತ ನಮಗೆ ಈ ಒಂದು ಯುಕ್ತಿಗಳೆಲ್ಲ ಇಟ್ಕೊಂಡು ನಾವು ತೀರ್ಮಾನ ಮಾಡ್ಕೋಬಹುದು. ನಾನು ಕರ್ತ ಭೋಕ್ತಾ ಅಲ್ವೇ ಇಲ್ಲ, ನಾನು ಕೇವಲ ಚೈತನ್ಯ ಮಾತ್ರ ಅಂತ. ಅದನ್ನ ಇವರು ಈ ಆಕ್ಷೇಪ ಮಾಡಿ ಅದಕ್ಕೆ ಸಮಾಧಾನ ಹೇಳಿದ್ದಾರೆ ಇದರಲ್ಲಿ. ಸರಿ ಸೂತ್ರಕಾರೇಣಾಪಿ ಇವಾಗ ಏನ್ ಮಾಡ್ತಾ ಇದ್ದಾರೆ, ಯುಕ್ತಿ ಎಲ್ಲ ಹೇಳಿದ ಮೇಲೆ ಸೂತ್ರ ಬ್ರಹ್ಮಸೂತ್ರದಿಂದ ಒಂದು ಸೂತ್ರ ತೆಗೆದು ಅದನ್ನು ಕೂಡ ಬಲವಾಗಿ ಇಟ್ಕೊಂಡು ಹೇಳ್ತಾ ಇದ್ದಾರೆ. ಯಥಾಚ ತಕ್ಷೋ ತಕ್ಷೋಭಯತ ಅಂತ ಸೂತ್ರ. ಅದಕ್ಕೆ ಇವರೇ ಅರ್ಥ ಹೇಳ್ತಾರೆ. ಅನೇನ ಸೂತ್ರೇನ ಯಥಾ ಲೋಕೆ ತಕ್ಷ ಅಂತ ಹೇಳಿದ್ರೆ ಇವನು ಕಾರ್ಪೆಂಟರ್ ಅಂತ ಹೇಳ್ತೀವಲ್ಲ, ತಕ್ಷ ಕಾರ್ಪೆಂಟರ್. ತಮಿಳಲ್ಲಿ ತಚ್ಚನ್ ಅಂತಾನೆ ಹೇಳ್ತಾರೆ. ತಮಿಳಲ್ಲಿ ಮಲಯಾಳದಲ್ಲೆಲ್ಲ ಈ ಕಾರ್ಪೆಂಟರ್ಗೆ ತಚ್ಚನ್ ಅಂತಾನೆ ಹೇಳ್ತಾರೆ. ತಚ್ಚನ್ ಅಂತ ತಕ್ಷ ಅಂತ ಈ ಸಂಸ್ಕೃತ ಶಬ್ದ ತಮಿಳಲ್ಲಿ ಆ ಥರ ಸ್ವಲ್ಪ ಅಪಭ್ರಂಶ ಆಗೋಗಿದೆ. ಇದು ವಾಸ್ಯಾದಿ ಕರ್ಣಹಸ್ತ, ವಾಸ್ಯ ಅಂತ ಹೇಳಿದ್ರೆ ಅವನಲ್ಲಿ ಇಟ್ಕೊಂಡಿರೋ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇಟ್ಕೊಂಡಿರ್ತಾನಲ್ಲ ಅಂತ ಒಂದು ಅವನಿಗೆ ಯುನೀಕ್ ಆಗಿರೋ ಕಾರ್ಪೆಂಟರ್ಸ್ ಹತ್ರನೇ ಯುನೀಕ್ ಆಗಿರೋ ಕೆಲವು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇರುತ್ತೆ. ಅದನ್ನೆಲ್ಲ ಇಟ್ಕೊಂಡಿರೋನು ಹಸ್ತಃ ಕರ್ತ ದುಃಖಿ ಭವತಿ. ನೋಡಿದ್ರ, ಅವನು ನಾವು ಒಂದು ಕಾರ್ಪೆಂಟರ್ನ ಕರೆದು ಕೆಲಸ ಮಾಡು ಅಂತ ಹೇಳ್ಬಿಟ್ಟು ಒಂದು ಕೆಲಸ ಒಪ್ಪಿಸಿದ್ರೆ ಅವನು ಎಲ್ಲ ತಗೊಂಡ್ಬರ್ತಾನೆ, ಸಾಮಾನೆಲ್ಲ ತಗೊಂಡ್ಬರ್ತಾನೆ. ಒಂದು ಮಧ್ಯಾಹ್ನ ಒಂದು ಗಂಟೆ 2 ಗಂಟೆ ತನಕ ಮಾಡ್ತಾನೆ. ಮಾಡುವಾಗ ಎಲ್ಲ ಏನಾಗಿರುತ್ತೆ, ಬೇವರು ಬಿಟ್ಟಿರ್ತಾನೆ. ಅವನು ಸ್ವಾಮಿ ನಾನು ಊಟಕ್ಕೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ವಿಶ್ರಾಂತಿ ಅವನಿಗೂ ಬೇಕು. ಹೋಗ್ಬಿಟ್ಟು ಒಂದು 1 or 2 hours ತಗೊಂಡು ವಿಶ್ರಾಂತಿ ತಗೊಂಡು ಬರ್ತಾನೆ. ಅವನು ಸ್ವಲ್ಪ ಊಟ ಎಲ್ಲ ಮಾಡಿಬಿಟ್ಟು ಒಂದು ಕಡೆ ಮಲ್ಕೊಂಡು ಎಲ್ಲ ಬರ್ತಾನೆ ಅವನು ಅಂತ ಇಟ್ಕೊಳ್ಳೋಣ. ಅಥವಾ ಇಡೀ ದಿವಸ ಕೆಲಸ ಮಾಡಿದ್ಮೇಲೆ ಅವನು ಕೂಡ ಯಾವಾಗಪ್ಪ ಇದನ್ನೆಲ್ಲ ಬಿಡ್ತೀವಿ, ಮಲ್ಕೊಳ್ತೀವಿ ಅಂತ ಅವನಿಗೂ ಕೂಡ ಅನಿಸ್ತಾ ಇರುತ್ತೆ. ಇದರಿಂದ ಏನ್ ಗೊತ್ತಾಗುತ್ತೆ, ಇವ್ರು ಹೇಳ್ತಾ ಇದ್ದಾರೆ ಇಲ್ಲಿ ಅನುಭವವನ್ನು ಇಟ್ಕೊಂಡೇ ಕಲ್ಪನೆ ಮಾಡ್ತಾ ಇದ್ದಾರೆ ನೋಡಿ.
ನಮಗೆ ಕಲ್ಪನೆ ಮಾಡಿದ್ರು ಕೂಡ ಅದಕ್ಕೆ ಅನುಭವ ನಮಗೆ ಬೇಸಿಸ್ ಆಗಿರಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ, ವಾಸ್ಯಾಧಿಕರಣ ಹಸ್ತಃ ಕರ್ತ ದುಃಖಿ ಭವತಿ. ಅವನಿಗೆ ಈ ಕೆಲಸ ಮಾಡಿ ಮಾಡಿ ಅವನಿಗೆ ಸುಸ್ತಾಗ್ತಾನೆ ಅವನಿಗೆ, ಹಾಗಾಗಿ ಅವನು ದುಃಖವನ್ನು ಅನುಭವಿಸ್ತಾನೆ. ಸಯೇವ ವಿಮುಕ್ತ ವಾಸ್ಯಾಧಿಕರಣ ಸ್ವಸ್ಥಃ ಸುಖಿ ಭವತಿ. ಅವನೇ ಕೂಡ ಏನ್ ಮಾಡ್ತಾನೆ ನೋಡಿ, 5 ದಿವಸ ಈ ಕೆಲಸ ಮಾಡಿದ್ದೀನಿ ನಾನು, ಇನ್ಮೇಲೆ ಶನಿವಾರ ಭಾನುವಾರ ನಮ್ಮ ಹೆಂಡತಿ ಮಕ್ಕಳು ಕರ್ಕೊಂಡು ನಾನು ನೆಲೆಸಬೇಕು, ಓಡಾಡ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾನೆ ಅವನು. ಅವಾಗೇನು ಈ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇಟ್ಕೊಳ್ಳದೆ ಒಂದು 2 ಡೇಸ್ ನಾವು ಇರೋಣ ಅಂತ ಅವನಿಗೂ ಕೂಡ ಅನಿಸ್ತಾ ಇದೆ. ಹಾಗಾಗಿ ಅವನು ಇವುಗಳಿಂದ ಬಿಡಿಸಿರೋ ಒಂದು ಸ್ಥಿತಿಯನ್ನು ಅವನು ಬಯಸ್ತಾ ಇದ್ದಾನೆ. ಹಾಗಾಗಿ ಏನಾಗುತ್ತೆ, ಈ ನಮಗೆ ಕೂಡ ದೈನಂದಿನ ನಮಗೆ ಕೂಡ ಇದೇ ವ್ಯವಹಾರನೇ ನಮ್ಗೆ ಆಗ್ತಾ ಇರೋದು. ಇದನ್ನು ಕೂಡ ನಮ್ಮ ಶಾಸ್ತ್ರದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಎಷ್ಟು ಮಟ್ಟಿಗೆ ತೋರಿಸಿದ್ದಾರೆ ಅಂತ ಹೇಳಿದ್ರೆ, ನಾವು ಜಾಗೃತ ವ್ಯವಸ್ಥೆಯಲ್ಲಿ ನಾವು ಕರ್ತನಕ್ಕೆ ಬೇಕಾದಷ್ಟು ಕೆಲಸಗಳೆಲ್ಲ ಮಾಡಿ 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 ಸುಸ್ತಾಗಿರ್ತೀವಿ. ಸುಸ್ತಾಗಿ ಹೋಗಿ ಒಂದ್ಸತಿ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದ್ ಕಡೆ ಹೋಗಿ ನಾವು ಮಲ್ಕೊಳ್ಳೋಕೆ ನಾವು ಪ್ರಯತ್ನ ಮಾಡ್ತೀವಿ, ನಿದ್ದೆ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ, ಮಲಗೋ ಪೋಸ್ಚರ್ ತಗೊಂಡ್ಬಿಡ್ತೀವಿ ನಾವು. ಆದ್ರೆ ತಕ್ಷಣ ನಿದ್ದೆ ಬರೋದಿಲ್ಲ, ನಮ್ಗೆ ಮೊದಲು ಸ್ವಪ್ನ ಬರುತ್ತೆ ಒಂದು. ಅವಾಗ ಏನಾಗುತ್ತೆ, ಅದಕ್ಕೆ ಶಾಸ್ತ್ರ ಕೊಡೋ ಎಕ್ಸ್ಪ್ಲನೇಷನ್ ಏನಂತ ಹೇಳಿದ್ರೆ, ಇವನಿಗೆ ಆವತ್ತಿನ ದಿವಸ ಅನುಭವಿಸಬೇಕಾಗಿರೋ ಭೋಗ ಇದೆಯಲ್ಲ, ಆ ಭೋಗವೆಲ್ಲ ಸ್ಥೂಲ ಶರೀರದಿಂದ ಭೋಗವೆಲ್ಲ ಅನುಭವಿಸಿದ ಮೇಲೆ ಇನ್ನೂ ಸ್ವಲ್ಪ ಉಳ್ಕೊಂಡಿದೆ. ಅದು ಇದರಲ್ಲಿ ಸೂಕ್ಷ್ಮ ಶರೀರದಲ್ಲಿ ಸ್ವಪ್ನದಲ್ಲಿ ಅದನ್ನ ಅನುಭವಿಸಿ ಅದನ್ನು ಕೂಡ ಸುಸ್ತಾದ ಮೇಲೆ ಅವನು ನಿದ್ದೆಗೆ ಹೋಗ್ತಾನೆ, ಡೀಪ್ ಸ್ಲೀಪ್ ಹೋಗ್ತಾನೆ ಅಂತ ಶಾಸ್ತ್ರದಲ್ಲಿ ಹೇಳಿರೋ ಎಕ್ಸ್ಪ್ಲನೇಷನ್. ಹಾಗಾದ್ರೆ ಏನಾಯ್ತು, ನಮಗೆ ಕಾರ್ಪೆಂಟರ್ ಅಂತ ಹೇಳಿದೆ ಹೋದ್ರು ಕೂಡ ನಮ್ಮ ಜೀವನದಲ್ಲೇ ಕೂಡ ನಾವು ಬೇರೆ ಬೇರೆ ರೀತಿಯಲ್ಲಿ ಕಾರ್ಪೆಂಟರ್ ಆಗಿದ್ದೀವಿ. ಕಾರ್ಪೆಂಟರ್ ಇದ್ದವರೆ ಬೇರೆ ಏನೋ ಇನ್ಸ್ಟ್ರೂಮೆಂಟ್ಸ್ ಇಟ್ಕೊಂಡಿರ್ತೀವಿ. ಸಾಫ್ಟ್ವೇರ್ ಕೆಲಸ ಮಾಡೋನು ಲ್ಯಾಪ್ಟಾಪ್ ತಗೊಂಡು ಹೋಗ್ತಾನೆ ಅವನ ಆಫೀಸ್ಗೆ, ಯಾವಾಗಪ್ಪ ಇದನ್ನ ಬಿಟ್ಬಿಟ್ಟು ನಾವು ಮಲ್ಕೊಳ್ತೀವಿ ಅಂತ ಅವನು ಅನ್ಕೊಳ್ತಾನೆ. ಹಾಗಾಗಿ ಪ್ರತಿಯೊಂದು ವ್ಯಕ್ತಿಗೂ ಕೂಡ ಕರ್ತೃತ್ವ ಅಂತ ಬರುವಾಗ ಅವನಿಗೆ ಅದರಿಂದ ದುಃಖನೇ ಉಂಟಾಗುತ್ತೆ. ಆದ್ರೆ ಅವನು ಆ ಕರ್ತೃತ್ವವನ್ನು ಬಿಟ್ಟು ಆ ಇನ್ಸ್ಟ್ರೂಮೆಂಟ್ಸ್ ಇದೆಲ್ಲ, ಅದಕ್ಕೆ ಕರ್ಣಗಳೆಲ್ಲ ಇದೆಯಲ್ಲ, ಕರ್ಣಗಳೆಲ್ಲ ಬಿಟ್ಟು ನಾವು ಯಾವಾಗ ನಾವು ಸುಖವಾಗಿರ್ತೀವಿ ಅಂತ ಅವನು ಬಯಸ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅವರು. ಹಾಗಾಗಿ ಸಯೇವ ವಿಮುಕ್ತ ವಾಸ್ಯಾದಿ ಅಂದ್ರೆ ಅದನ್ನೆಲ್ಲ ಬಿಟ್ಬಿಟ್ಟು ಆ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಬಿಟ್ಟಿರೋನು ವಾಸ್ಯಾದಿ ಕರ್ಣ ಸ್ವಸ್ಥಃ ಸುಖಿ ಭವತಿ. ಏವಂ ಅವಿದ್ಯಾ ಪ್ರತ್ಯುಪಸ್ಥಾಪಿತ ಕಾರ್ಯಕರಣೋಪಾದಿಕ ಆತ್ಮ ಸ್ವಪ್ನ ಜಾಗೃತೆಯೋ ಕರ್ತ ದುಃಖಿ ಭವತಿ. ಹೀಗೆ ನಾವು ಈ ಶರೀರ ಇಂದ್ರಿಯಗಳು ಅಂತ ಒಂದು ಉಪಾಧಿ ಇಟ್ಕೊಂಡಿದ್ದೀವಲ್ಲ, ಇಂಥ ಒಂದು ಜೀವರುಗಳಿಗೂ ಕೂಡ ಅವರು ಈ ಜಾಗೃತ ಮತ್ತು ಸ್ವಪ್ನಾವಸ್ಥೆಗಳಲ್ಲಿ ಅವರು ದುಃಖಿ ಆಗ್ತಾರೆ. ದುಃಖಿ ಸುಖವನ್ನು ಸಿಗುತ್ತೆ, ಖಂಡಿತ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಸುಖಮಪಿ ದುಃಖಮೇವ ವಿವೇಕ ದೃಷ್ಟಿಯ ಅಂತ ಹೇಳಿದಾರಲ್ಲ, ಹಾಗಾಗಿ ಮುಖ್ಯ ದೃಷ್ಟಿಯ ಆ ಸುಖವೂ ಕೂಡ ವಾಸ್ತವವಾಗಿ ದುಃಖವೇ. ಯಾಕಂದ್ರೆ ಸುಖವನ್ನ ಹೇಗೆ ಹೇಳಿದ್ದಾರೆ ಅಂದ್ರೆ, 2 ದುಃಖಗಳಿಗೆ ಮಧ್ಯ ಬರೋ ಒಂದು ಇಂಟರ್ವೆಲ್ ಅಷ್ಟೇನೆ ಸುಖ ಅನ್ನೋದು ಅಂತ. ಸೊ ಹೀಗೆ ದುಃಖವೇ ಇಲ್ಲಿ ಮೊದಲು ದುಃಖವೇ ಇತ್ತು, ಮಧ್ಯದಲ್ಲಿರೋ ಏನೋ ಒಂದ್ ಸ್ವಲ್ಪ ಇವನಿಗೆ ಒಂದು ಒಳ್ಳೆಯ ಒಂದು ಹವಾ ಹೊಡೆಯೋ ತರ ಇವನಿಗೆ ಸಿಗ್ತಾ ಇದೆ ಅಷ್ಟೇ ಹೊರತು, ಅದು ಆಮೇಲೆ ಕೂಡ ಚಂಡಮಾರುತಾನೆ ಮತ್ತೆ ಬರೋದು ಅಂತ ಹೇಳ್ಬಿಟ್ಟು ಈ ತರ ಒಂದು ಇದು ಮಾಡಿದ್ದಾರೆ, ಇಮೇಜರಿ ತೋರಿಸಿದ್ದಾರೆ. ಸೊ ಏವಂ ಅವಿದ್ಯಾ ಪ್ರತ್ಯುಪಸ್ಥಾಪಿತ ಕಾರ್ಯಕರಣೋಪಾದಿಕ ಆತ್ಮ ಸ್ವಪ್ನ ಜಾಗೃತೆಯೋ ಕರ್ತ ದುಃಖಿ ಭವತಿ. ಸಯೇವ ತತ್ ಶ್ರಮಾಪನುತ್ತಯೇ ಸ್ವಾತ್ಮಾನಂ ಪರಂ ಪ್ರವಿಶ್ಯ ವಿಮುಕ್ತ ಕಾರ್ಯಕರಣ ಸಂಘಾತೋ ಅಕರ್ತ ಸುಖಿ ಭವತಿ ಇತಿ ಕರ್ತೃತ್ವಸ್ಯ ಔಪಾದಿಕತ್ವೋಕ್ತೇಃ ಔಪಾದಿಕಸ್ಯ ಚ ಸತ್ಯತ್ವ ಅನುಪತ್ತೇಃ. ನೋಡ್ತಾ ಇವಾಗ ನಾವು ಹೇಳಿದನ್ನೆಲ್ಲ ಇವರೇ ಹೇಳ್ತಾ ಇದ್ದಾರೆ. ಅಂದ್ರೆ ಜಾಗೃತ ಅವಸ್ಥೆಯಲ್ಲಿ ಸ್ವಪ್ನಾವಸ್ಥೆಯಲ್ಲಿ ನಾವು ಕರ್ತವಾಗಿದ್ದುಕೊಂಡು ದುಃಖಿಯಾಗಿರ್ತೀವಿ. ಆದ್ರೆ ಸುಷುಪ್ತಿ ಅವಸ್ಥೆಗೆ ಹೋದಾಗ ನಮ್ಮ ಸ್ವರೂಪವನ್ನೇ ನಾವು ಹೊಂದಿರ್ತೀವಿ. ಆ ಸಮಯದಲ್ಲಿ ಅವಾಗ ನಾವು ಸುಖಕ್ಕಾಗಿ ಅದನ್ನ ನಾವು ಪಡೆಯಕ್ಕೆ ಹೋಗ್ತಾ ಇರೋದು ಸುಷುಪ್ತಿಗೆ ಅಂತ. ಸೊ ಹೀಗೆ ಅದು ಔಪಾದಿಕ ಅಂತ ಯಾವ್ದಿದೆಯೋ ಅದು ನಮಗೆ ಸತ್ಯ ಅಲ್ಲ ಅಂತ ನಮಗೆ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಅದು ಯಾವಾಗಲೂ ಇರ್ತಾ ಇಲ್ಲ. ಇದಕ್ಕೆ ಏನ್ ರೂಲ್ ಇದಕ್ಕೆ ಅಂತ ಹೇಳಿದ್ರೆ, ಈ ರೂಲ್ ಸತ್ಯ ಅನ್ನೋದು ಯಾವಾಗಲೂ ಒಂದೇ ತರ ಇರಬೇಕು, ಅಸತ್ಯ ಅನ್ನೋದು ಈ ತರ ಇರೋದಿಲ್ಲ ಅನ್ನೋದಕ್ಕೆ ಆ ರೂಲ್ನ ನಮಗೆ ಭಗವತ್ಪಾದರು ತೈತಿರೀಯ ಉಪನಿಷತ್ತಲ್ಲಿ ಸತ್ಯಂ ಜ್ಞಾನಂ ಅನಂತಂ ಅಂತ ಇರೋ ಕಡೆ ಆ ಸತ್ಯಂ ಅನ್ನೋ ಶಬ್ದಕ್ಕೆ ಅವರು ತೋರಿಸಿದ್ದಾರೆ. ಯದ್ರೂಪೇಣ ನಿಶ್ಚಿತಂ ತದ್ರೂಪಂ ಯತ್ ನ ವ್ಯಭಿಚರತಿ ತತ್ ಸತ್ಯಂ ಅಂತ. ಒಂದು ವಸ್ತುವನ್ನ ಹೀಗಿದೆ ಅಂತ ನಾವು ನಿರ್ಧಾರ ಮಾಡಿದ ಮೇಲೆ ಆ ವಸ್ತು ಆ ಒಂದು ನಿರ್ಧಾರಿತವಾದ ಒಂದು ಸ್ಥಿತಿಯನ್ನ ಬಿಟ್ಕೊಡದೆ ಇದ್ರೆ ಅದು ಸತ್ಯ ಅಂತ ಅನಿಸ್ಕೊಳ್ಳುತ್ತೆ ಆ ವಸ್ತು. ಆದ್ರೆ ಬಿಟ್ಕೊಟ್ಬಿಟ್ರೆ ಅದು ಸತ್ಯ ಅಂತ ಅನಿಸ್ಕೊಳ್ಳೋದಿಲ್ಲ ಅಂತ ಅವರು 2 ರೀತಿಯಾಗಿ ಅದನ್ನ ಡಿಫೈನ್ ಮಾಡಿ ತೋರಿಸಿದ್ದಾರೆ. ಹಾಗಾದ್ರೆ ಏನಾಯ್ತು, ಈ ಕರ್ತೃತ್ವ ಭೋಕ್ತೃತ್ವ ಅನ್ನೋದೆಲ್ಲ ನಮಗೆ ಇದೆ ಅಂತ ನಾವು ಹೇಳ್ತಾ ಇದ್ದೀವಿ. ಜಾಗೃತ ಸ್ವಪ್ನ ಅವಸ್ಥೆಗಳಲ್ಲಿ ಇದೆ ಅಂತ ನಾವು ತಿಳ್ಕೊಳ್ತಾ ಇದ್ದೀವಿ. ಆದ್ರೆ ಸ್ವಪ್ನದಲ್ಲಿ ಸುಷುಪ್ತಿಯಲ್ಲಿ ಏನಾಗುತ್ತೆ, ಈ ಕರ್ತೃತ್ವ ಭೋಕ್ತೃತ್ವ ಇಲ್ಲದೆ ಇರೋ ಸ್ಥಿತಿಯನ್ನು ನಾವು ಅನುಭವಿಸ್ತೀವಿ. ಯಾಕಂದ್ರೆ ನಾವೇ ಎದ್ದ ಮೇಲೆ ಹೇಳ್ತೀವಿ, ನಾನು ಸುಖವಾಗಿ ನಿದ್ದೆ ಮಾಡಿದೆಪ್ಪ ಅಂತ ಹೇಳ್ಬಿಟ್ಟು, ಯಾವ ಒಂದು ಚಿಂತೆನೂ ಇಲ್ಲ ನನಗೆ ಅಂತ ಇಲ್ಲದೆ ನಾನು ತುಂಬಾ ಆರಾಮಾಗಿ ನಿದ್ದೆ ಮಾಡಿದೆ ಅಂತ ನಾವೇ ಎದ್ದ ಮೇಲೆ ಹೇಳ್ತೀವಿ ಅಥವಾ ತಿಳ್ಕೊಳ್ತೀವಿ. ಸೊ ಹೀಗೆ ಇಲ್ಲ, ಅವಾಗ ಇರೋದಿಲ್ಲ. ಯಾಕಂದ್ರೆ ನೋಡಿ, ಇದ್ದು ಗೊತ್ತಾಗ್ತಾ ಇಲ್ಲ ಅಂತ ಅದಕ್ಕೂ ಕೂಡ ನಮಗೆ ಶ್ರುತಿ ತೋರಿಸ್ಕೊಡುತ್ತೆ, ಅದಕ್ಕೂ ಕೂಡ ಇದೆ. ಹಾಗಾಗಿ ಅಲ್ಲಿ ಅವುಗಳೆಲ್ಲ ನಮ್ಗೆ ಭಾಸವಾಗ್ತಾ ಇಲ್ವಲ್ಲ, ಅದರಿಂದ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ. ಹಾಗಾಗಿ
ಕರೆಕ್ಟ್ ಇಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ ನೋಡಿ, ಕರ್ತೃತ್ವ ಭೋಕ್ತೃತ್ವ ನೋಡಿ ಏನಾಗಿದೆ ಅಂತ ಹೇಳಿದ್ರೆ, ಪ್ರಾರಬ್ಧ ಕರ್ಮ ಇವನಿಗೆ ಇರೋ ತನಕ ಅವನಿಗೆ ಮಾರನೇ ದಿವಸ ಯಾತಕ್ಕೆ ಹೇಳ್ತಾನೆ ಅಂತ ಹೇಳಿದ್ರೆ, ಕರ್ತೃತ್ವ ಭೋಕ್ತೃತ್ವ ಮತ್ತೆ ಅವನಿಗೆ ಅದು ಕಂಟಿನ್ಯೂ ಆಗ್ತಾ ಇದೆ. ಅದರಿಂದ ಅದು ಸೂಕ್ಷ್ಮವಾದ ಅವಸ್ಥೆಯಲ್ಲಿ ಇದೆ ಅಂತ ಹೇಳ್ಬೇಕಾಗುತ್ತೆ. ಇಲ್ಲ ಅಂತ ನಾವು ಅದು ಬಿಟ್ಟೋಗ್ಬಿಟ್ಟಿದೆ ಅಂತ ಹೇಳ್ತಾ ಅದು ನಮಗೆ ಅನುಭವಕ್ಕೆ ಬರ್ತಾ ಇದೆ. ಆದ್ರೆ ಇವ್ರು ಕೇಳಿದ ಪ್ರಶ್ನೆ ಏನಂತ ಹೇಳಿದ್ರೆ, ಸುಷುಪ್ತಿ ಅವಸ್ಥೆಯಲ್ಲಿ ಅದು ಇದೆ, ಆದ್ರೆ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರು ಅವರು. ಇದೆ ಅಂತ ಒಪ್ಕೊಂಡು ಹೇಳೋ ಮಾತು ಇದೆ, ಇಲ್ಲ ಅಂತ ಹೇಳೋ ಮಾತು ಇದೆ. ಅದ್ವೈತದಲ್ಲಿ ಎರಡೂ ಕೂಡ ಇದೆ. ನೋಡಿ, ಇದಕ್ಕೆ ಏನ್ ಹೇಳ್ಬೇಕಾಗುತ್ತೆ ಅಂತ ಹೇಳಿದ್ರೆ, ಆ ಸಮಯದಲ್ಲಿ ಅದು ಸುಪ್ತವಾಗಿ ಅದು ಗೋಚರವಾಗದೆ ಇತ್ತು ಅಂತ ಹೇಳೋದು ದೃಷ್ಟಿ ಸೃಷ್ಟಿವಾದ ಅಂತ ಇಟ್ಕೊಂಡು, ಸೃಷ್ಟಿ ದೃಷ್ಟಿವಾದ ಇಟ್ಕೊಂಡು ಹೇಳೋದು. ಆದರೆ ಆ ಸಮಯದಲ್ಲಿ ಇರಲಿಲ್ಲ, ಆದರೆ ಜಾಗೃತ ಅವಸ್ಥೆಯಲ್ಲಿ ಮಾತ್ರ ಎಲ್ಲ ಎತ್ಕೊಂಡ್ಬಿಡ್ತು ಅಂತ ಹೇಳೋದು ಅದು ದೃಷ್ಟಿ ಸೃಷ್ಟಿವಾದ ಅಂತ. ಎರಡಕ್ಕೂ ಕೂಡ ಉಪಪತ್ತಿ ಮಾಡಿ ಹೇಳ್ಬೋದು ಅದು. ಸೊ ನೀವು ಹೇಳಿದ ರೀತಿ ಯಾವುದು ಅಂತ ಹೇಳಿದ್ರೆ, ಜೀವ ಅಂತ ಇದನ್ನಲ್ಲ, ಅವನಿಗೆ ಆ ಜೀವತ್ವ ಅನ್ನೋದನ್ನ ಬಿಟ್ಬಿಡೋದು ಅಂತ ಬಿಟ್ಟೋಗೋದು ಅಂತ ಯಾವಾಗ ಅಂತ ಹೇಳಿದ್ರೆ, ಕರ್ತೃತ್ವ ಭೋಕ್ತೃತ್ವ ಅವನಿಗೆ ಇಲ್ಲದೆ ಹೋದ್ರೆ ಅವನಿಗೆ ಬಿಟ್ಟೋಗುತ್ತೆ ಅಂತ ಹೇಳಿ ಅನ್ಕೊಂಡ್ಬಿಡ್ತಾನೆ ಅವನು. ಅದರಿಂದ ಅವನಿಗೆ ಆ ಸ್ಥಿತಿಯನ್ನ ಸಹಿಸಕ್ಕೆ ಅವನಿಗೆ ಭಯ ಆಗ್ತಾ ಇದೆ. ನಾನು ಕರ್ತಾ ಭೋಗ್ತಾ ಅಲ್ಲ ಅಂತ ಒಂದು ಸ್ಥಿತಿಯನ್ನ ಅವನು ಒಪ್ಕೊಳ್ಳಕ್ಕೆ ಅವನಿಗೆ ಮನಸ್ಸು ಬರ್ತಾ ಇಲ್ಲ. ಹಿ ಇಸ್ ನಾಟ್ ಪ್ರಿಪೇರ್ಡ್ ಟು ಅಕ್ಸೆಪ್ಟ್ ದಟ್ ರಿಯಾಲಿಟಿ. ಅದರಿಂದ ಏನ್ ಮಾಡ್ತೀವಿ ಶ್ರುತಿ ಅವನಿಗೆ ಸ್ವಾಂತವನ ಮಾಡಿ ಅವನಿಗೆ, ಇಲ್ಲಪ್ಪ ಅದು ಇದೆ ನಿನಗೆ, ಅದು ಸುಪ್ತವಾಗಿದೆ ಅಷ್ಟೇನೆ, ಆದ್ರೆ ನೀನು ಎತ್ಕೊಂಡಿದ ತಕ್ಷಣ ಅದು ತಿರ್ಗಾ ಅದು ಎತ್ಕೊಂಡ್ ಬರುತ್ತೆ ನಿನಗೆ, ನಿನ್ನೇನು ಹೆದರ್ಬೇಡ, ಅದು ನಿನ್ನ ಹತ್ರ ಇದೆ ಅಂತ ಹೇಳಿ ಅದು ಸಮಾಧಾನ ಮಾಡುತ್ತೆ. ಆದ್ರೆ ಇನ್ನೂ ಸ್ವಲ್ಪ ಹೈಯರ್ ಲೆವೆಲ್ ಇಂದ ಹೇಳುವಾಗ ಅದು ಖಂಡಿತ ಇವಾಗ ಕಾಣಿಸ್ಕೊಳ್ತು, ಅದರಿಂದ ಇದೆ. ಇವಾಗ ಆವಾಗಲೇ ಕಾಣಿಸ್ಕೊಳ್ದೆ ಹೋಯ್ತು, ಅದರಿಂದ ಇಲ್ಲ ಅಂತ. ದೃಷ್ಟಿರೇವ ಸೃಷ್ಟಿ, ದೃಷ್ಟಿ ಸಮಸಮಯ ಸೃಷ್ಟಿ ಅಂತೆಲ್ಲ ಇದರಲ್ಲಿ ನಮ್ಮ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಅಂತದನ್ನೆಲ್ಲ ಸ್ವಲ್ಪ ಎಳೆಯಾಗಿ ಬಿಡಿಸಿ ಹೇಳಿದ್ದಾರೆ ನಮ್ಮ ಅದ್ವೈತ ಆಚಾರ್ಯರು. ಹಿಂದಿನ ಕಾಲದ ಆಚಾರ್ಯರು ಅದನ್ನ ಸ್ತೋತ್ರ ಅಂತ ಅದೇ ಗ್ರಂಥ ಇದೆಯಲ್ಲ ನಮ್ಮ ಬರ್ದಿರೋದು ಎರಡು, ಆ ಗ್ರಂಥದಲ್ಲಿ ಇದನ್ನೆಲ್ಲ ಹೇಳಿದ್ದಾರೆ. ದೃಷ್ಟಿ ಸೃಷ್ಟಿವಾದ ಅನ್ನೋದು ಎಂಥದ್ದು ಅಂತದನ್ನ, ಅದರಲ್ಲಿ ಪ್ರಭೇದಗಳು ಇಂಥದ್ದೆಲ್ಲ ಹೇಳಿದ್ದಾರೆ. ಹಾಗಾದ್ರೆ ನಮ್ಗೆ ಅನುಭವಕ್ಕೆ ಬಂದ್ರೆ ಅದು ಇದೆ, ಅನುಭವಕ್ಕೆ ಬರದೇ ಹೋದ್ರೆ ಇಲ್ಲ ಅಂತ. ಅದಕ್ಕೆ ನಮ್ಮ ಇವರು ರತ್ನಪ್ರಭಾಕಾರರು ತುಂಬಾ ಚೆನ್ನಾಗಿರೋ ಒಂದು ಇದು ಹೇಳಿದ್ದಾರೆ, ದರ್ಶನಂ ಸೃಷ್ಟಿ ಅದರ್ಶನಂ ಲಯ ಅಂತ. ನಾವು ಸೃಷ್ಟಿ ಲಯ ಅಂತ ಯಾವ್ದನ್ನ ಹೇಳ್ತೀವಿ ಅಂತ ಹೇಳಿದ್ರೆ, ಈ ಒಂದು ಹೈಯರ್ ಪ್ರಕ್ರಿಯೆಯಲ್ಲಿ ನೋಡಿದಾಗ ನಮ್ಗೆ ಕಣ್ಣಿಗೆ ಕಾಣಿಸ್ಕೊಂಡ್ರೆ ಅಥವಾ ಅನುಭವಕ್ಕೆ ಬಂದ್ರೆ ಅದು ಸೃಷ್ಟಿ. ಅದು ಅನುಭವಕ್ಕೆ ಬರದೇ ಹೋಗ್ಬಿಟ್ರೆ, ಅದು ಅನುಭವಕ್ಕೆ ನಿಂತೋಗ್ಬಿಟ್ರೆ ಅದು ಲಯ ಅಂತ. ಸೊ ಹಾಗಾದ್ರೆ ದರ್ಶನ ಅನ್ನೋದೇ ಸೃಷ್ಟಿ ಅನ್ನೋದು, ಅದರ್ಶನವಾಗಿ ಹೋಗೋದು ಅಂತ ಹೇಳಿದ್ರೆ ಲಯ ಅಂತ. ಹೀಗೆಲ್ಲ ಹೇಳಿ ಮಾಯೆಯ ಬಹಿರಿವೋದ್ಭೂತಂ ಯಥಾ ನಿದ್ರೆಯ ಅಂತ. ಇಲ್ಲಿ ನಾವು ಇವಾಗ ಈ ಶ್ಲೋಕದ ಇದು ಮುಕ್ತಾಯ ಆಗ್ತಾ ಇದೆ, ಇದು ವ್ಯಾಖ್ಯಾನ. ಸೊ ಇವಾಗ ಅನುಭವಸ್ಯ ಚ ತತ್ಪರ ಶ್ರುತಿ ವಿರೋಧೇನ ಭ್ರಾಂತಿತ್ವಾತ್ ಕಾರ್ಯಕಾರಣೋಪಾಧಿಕೃತಂ ಭ್ರಾಂತಮೇವ ಆತ್ಮನಃ ಕರ್ತೃತ್ವಾದಿ ನ ಪಾರಮಾರ್ಥಿಕಂ ಇತಿ ಅಭಿಪ್ರೇತ್ಯಾಹ. ಹೀಬಿಟ್ಟು ಈ ಮುಂದಿನ ಶ್ಲೋಕಕ್ಕೆ ಅವತಾರಿಗೆ ಹೇಳಿದ್ದಾರೆ. ಅಂದ್ರೆ ಏನಾಯ್ತು ಅಂತ ಹೇಳಿದ್ರೆ, ಅನುಭವಕ್ಕೆ ಬಂದ್ಬಿಟ್ಟು ಅನುಭವ ಅನ್ನೋದು ನಮ್ಗಿರೋ ಅನುಭವ ಶ್ರುತಿಗೆ ವಿರೋಧವಾಗಿದೆ. ನೋಡಿ, ನಮ್ಮ ಅನುಭವವನ್ನು ನಾವು ಹೇಗೆ ನೋಡ್ಬೇಕು ಅಂತ ಹೇಳಿದ್ರೆ, ಶ್ರುತಿಯ ಒಂದು ಬೆಳಕಲ್ಲಿ ನಾವು ನಮ್ಮ ಅನುಭವವನ್ನು ಪರೀಕ್ಷೆ ಮಾಡಿ ನೋಡ್ಕೋಬೇಕು. ಯಾಕಂದ್ರೆ ನಮ್ಮ ಅನುಭವನೇ ನನಗೆ ಎಲ್ಲದಕ್ಕಿಂತ ದೊಡ್ಡದು ಅಂತ ನಾವು ಹೇಳ್ಕೊಂಡು ಹೋದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಇರೋ ಸ್ಥಿತಿಲೇ ಇರ್ತೀವಿ. ನಾವು ಅದಕ್ಕೆ ಮೇಲೆ ನಾವು ಹೋಗೋದೇ ಇಲ್ಲ ಮುಂದಕ್ಕೆ. ನಾವು ಯಾವಾಗ ನನ್ನ ಅನುಭವ ನನಗೆ ಬರ್ತಾ ಇರೋದು ಸರಿ ಇಲ್ಲ ಅಂತ ನನಗೊಂದು ಭಾವನೆ ಬರ್ತಾ ಇದೆಯೋ, ಅದಕ್ಕೆ ಬರೋದು ಕೂಡ ತುಂಬಾ ಒಂದು ಪುಣ್ಯ ಫಲದಿಂದಾನೇ ಬರುತ್ತೆ ಅದು ಮಾತ್ರ. ಅವಾಗ ಏನ್ ಮಾಡ್ತಾನೆ ಅವನು, ಶಾಸ್ತ್ರದ ಒಂದು ಇದಕ್ಕೆ ಹೋಗ್ತಾನೆ ಅವನು. ಶಾಸ್ತ್ರ ಏನ್ ಹೇಳುತ್ತೆ ಅದನ್ನ ಕೇಳೋಣ, ನಾವು ಗುರುಗಳು ಏನ್ ಹೇಳ್ಕೊಡ್ತಾ ಇದ್ದಾರೆ ಅದನ್ನ ನಾವು ಕೇಳೋಣ ಅಂತ ಹೇಳ್ತಾನೆ. ಅವಾಗ ಅದ್ರ ದೃಷ್ಟಿಯಿಂದ ನಾವು ನೋಡಿದಾಗ, ಪರೀಕ್ಷೆ ಮಾಡಿ ನೋಡ್ಕೊಂಡಾಗ ನಮ್ಗೆ ಏನಾಗುತ್ತೆ, ಇದಕ್ಕೆ ಈ ಸಂಸ್ಕೃತದಲ್ಲಿ ವಿಚಾರೇನೆ ವಿಪರೀಯೇತಿ ಅಂತ ಹೇಳ್ತಾರೆ. ವಿಚಾರ ಮಾಡಿದಾಗ ನಮ್ಮ ಅನುಭವ ಅಂತ ನಾವೇನು ಅನ್ಕೊಂಡಿದ್ವೋ ಅದೆಲ್ಲ ಇವಾಗ ವಿಪರೀತವಾಗಿ ಹೋಗ್ಬಿಡುತ್ತೆ. ಅದು ಅವ್ನು ಮುಂಚೆ ಇದು ಸರಿ ಅಂತ ಅನ್ಕೊಂಡಿರ್ತಾನೆ, ಆದ್ರೆ ಈ ಶ್ರುತಿ ಹತ್ರಕ್ಕೆ ಬಂದಾಗ ಅದು ತೋರಿಸ್ಕೊಡುತ್ತೆ, ನೀನ್ ಅನ್ಕೊಂಡಿದ್ದೆಲ್ಲ ತಪ್ಪು ಅಂತ ತೋರಿಸ್ಕೊಡುತ್ತೆ. ಅವಾಗ ಏನಾಗುತ್ತೆ, ಸರಿಯಾದ ದೃಷ್ಟಿಯಿಂದ ನಾವು ನೋಡಿದಾಗ ನಮ್ಮ ಅನಿಸಿಕೆ ಅನ್ನೋದು ತಪ್ಪು ಅಂತ ಗೊತ್ತಾಗುತ್ತೆ ಅವನಿಗೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ಅನುಭವಸ್ಯ ಚ ತತ್ಪರ ಶ್ರುತಿ ವಿರೋಧಾತೆ. ಹಾಗಾಗಿ ಈ ಶ್ರುತಿ ವಿರೋಧ ಬರುತ್ತೆ ಅನುಭವಕ್ಕೆ. ಅವಾಗ ನಾವೇನ್ ಮಾಡ್ಬೇಕಾಗುತ್ತೆ, ಶ್ರುತಿ ಹೇಳಿದ್ದನ್ನೇ ನಾವು ಸರಿ ಅಂತ ಒಪ್ಕೊಂಡು ನಮ್ಮ ಅನುಭವವನ್ನ ಅದಕ್ಕೆ ತಕ್ಕನಾಗಿ ನಾವು ಇದು ಮಾಡ್ಕೋಬೇಕಾಗುತ್ತೆ, ನಯನ ಮಾಡ್ಕೋಬೇಕಾಗುತ್ತೆ. ಹಾಗಿರೋದ್ರಿಂದ ಈ ಕರ್ತೃತ್ವ ಉಪಾಧಿ ಅನ್ನೋದು ಔಪಾಧಿಕವಾಗಿ ಬಂದಿರೋ ಕರ್ತೃತ್ವ ಅನ್ನೋದೆಲ್ಲ ಸರಿ ಅಂತ ಯಾತಕ್ಕೆ ಒಪ್ಪಬಾರ್ದು ಅದನ್ನ ಅಂತ ಕೇಳಿದ್ನಲ್ಲ, ಅದಕ್ಕೆ ಉತ್ತರ ಕೊಡೋಕ್ಕೆ ಇಷ್ಟೆಲ್ಲ ಹೇಳಿದ್ರು. ಹೇಳಿದ ಮೇಲೆ ಮುಂದಿನ ಶ್ಲೋಕ ಬರುತ್ತೆ. ಅದು ಮುಂದಿನ ಶ್ಲೋಕವನ್ನು ನಾವು ಇವಾಗಲೇ ಹೇಳ್ಬಿಡೋಣ ಶ್ಲೋಕವನ್ನು, ಯಾಕಂದ್ರೆ ಇದು ಅವತಾರಕ್ಕೆ ಬಂದಿದೆಯಲ್ಲ, ಅದಕ್ಕೆ ಹೇಳೋಣ ಒಂದ್ಸತಿ. ಪಶ್ಯನ್ ಶೃಣ್ವನ್ ಈ ಶ್ಲೋಕವನ್ನು ಒಂದ್ಸತಿ ಹೇಳ್ಬಿಟ್ಟು
रसयन् सञ्चिक्रसंविन्दन्तीममिमं जीवतयेत्थम् इत्यात्मानं यं विदुरीशं विषयज्ञं तं संसारध्वान्तविनाशं हरिमीडे ಸಂಸಾರಧ್ವಾಂತವಿನಾಶಂ ಹರಿಮೀಡೆ. ಈ ಶ್ಲೋಕದ ವ್ಯಾಖ್ಯಾನವನ್ನು ನಾವು ಮುಂದಿನ ಕ್ಲಾಸಲ್ಲಿ ನೋಡೋಣ. ಇವಾಗ 15ನೇ ಶ್ಲೋಕ ಇದೆ. 15 ಇದು. ಇವಾಗ ಸ್ತೋಷಿಯ ಭಕ್ತಿ ಒಂದ್ಸತಿ ಹೇಳಿ ಮುಗಿಸ್ಬಿಡೋಣ. ಸಂಸ್ಕೃತಿ ಚಕ್ರಂ ಯಸ್ಯತೆ ತತ್ ಸಂಸ್ಕೃತಿ ಚಕ್ರಂ ತಂ ಸಂಸಾರಧ್ವಾಂತವಿನಾಶಂ ಹರಿಮೀಡೆ ತಂ ಸಂಸಾರಧ್ವಾಂತವಿನಾಶಂ ಹರಿಮೀಡೆ. ಶಾಸ್ತ್ರಂ ಶಾರೀರಮೀಮಾಂಸಾ ದೇವಸ್ತು ಪರಮೇಶ್ವರಃ ಆಚಾರ್ಯ ಶಂಕರಾಚಾರ್ಯಾಃ ಸಂತು ಮೇ ಜನ್ಮಜನ್ಮನಿ. ವಿದ್ಯಾವಿನಯ ಸಂಪನ್ನಂ वीतरागं विवेकिनं वन्दे वेदान्ततत्त्वज्ञं विदुशेखर भारतीं. ಓಂ ತತ್ಸತ್.